मुक्तवेदान्ताम्बुजभास्करं नमामिव कर्तारम् आर्तनाथं वीरेश्वरं विज्ञानपीयूषनिमग्नमूर्ते प्रस्पर्शयाम्यान् दयाकरेण ते कामिनी काञ्चन रिक्तचित्ता सद्यो बभूवुः श्रीरामकृष्ण। या देवी सर्वभूतेषु मातृरूपेण संस्थिता नमस्तस्यै 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 नमो नमः। नमस्तस्यै 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 नमो नमः। नमस्तस्यै 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 नमो नमः। ವಿಜ್ಞಾನವು ಧರ್ಮ ವಿರೋಧಿ ಎನ್ನುವ ಭಾವನೆ ಸಾಮಾನ್ಯರಲ್ಲಿ ಮನೆ ಮಾಡಿಕೊಂಡಿದೆ. ಕೆಮಿಸ್ಟ್ರಿ ಪುಸ್ತಕ ತೆಗೆದ್ರು, ಫಿಸಿಕ್ಸಿನ ಪುಸ್ತಕ ತೆಗೆದು ನೋಡಿ, ಅಲ್ಲಿ ದೇವರು ಸುದ್ದಿಯೇ ಇಲ್ಲ. ಬಯಾಲಜಿಯಲ್ಲಿಲ್ಲ, ಥಿಯಾಲಜಿ ಬೇರೆ ಬೇರೆ ಯಾವುದರಲ್ಲಿ ಆಲಜಿಯಲ್ಲಿಲ್ಲ. ಅದರಿಂದ ಅದನ್ನು ನಮ್ಮ ಜನರು ಧರ್ಮ ದೇವರಂದರೆ ಬುರ್ಡಾಲಜಿಗೆ ಸಂಬಂಧಪಟ್ಟದ್ದನ್ನು ತಿಳಿಯುವ ಸ್ಥಿತಿ ಬಂದಿದೆ. ಆದರೆ ಹಾಗಿಲ್ಲ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು, ಅದನ್ನು ಸಂಶೋಧನೆ ಮಾಡುವ ಪ್ರವೃತ್ತಿ ಇರುವವರಿಗೆ ಸಿಗುತ್ತಾ ಇದೆ ಅಂತ ನಾನು ಹೇಳೋದು. ನಿನ್ನೆ ಆ ಉದಾಹರಣೆಗಳನ್ನೆಲ್ಲ ಕೆಲವು ಕೊಟ್ಟೆ ನಾನು. ಶ್ರೀ ಡಿ ಗುಂಡಪ್ಪನವರು ಹೇಳಿದಂತೆ, ಏನು ಭೈರವ ಲೀಲೆ, ಈ ವಿಶ್ವ ವಿಭ್ರಮಣೆ, ಏನು ಭೂತಗ್ರಾಮ ನರ್ತನೋನ್ಮಾದ, ಏನು ಅಗ್ನಿಗೋಳಗಳು, ಏನು ಅಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಅಂತ ಹೇಳ್ತಾರಲ್ಲ. ಹೊರ ಜಗತ್ತನ್ನು ವೀಕ್ಷಿಸಿದರೆ ಆ ಅದ್ಭುತವಾದ ವಿಸ್ಮಯ ನಮ್ಮ ಕಣ್ಣಿಗೆ ಗೋಚರವಾಗ್ತದೆ. ನಮ್ಮ ಕಣ್ಣಿಗೆ ಈ ಫಿನಾಮಿನ ಅಥವಾ ಈ ಕಾಣತಕ್ಕಂಥ ನೂರಾರು ಘಟನೆಗಳನ್ನು ನಾವು ಕಾಣ್ತೇವೆ. ಆದರೆ ಘಟನೆಯ ಹಿನ್ನೆಲೆಯಲ್ಲಿರುವ ಕಾರಣವನ್ನು ಕಾಣುವ ಅಭ್ಯಾಸ ನಾವು ರೂಢಿಸಿಕೊಂಡಿಲ್ಲ. ನೀವೆಲ್ಲರೂ ಟಿ ವಿ ನೋಡ್ತಾ ಇರ್ತೀರಿ. ಆ ಟಿ ವಿಯಲ್ಲಿ ಬರುವ ಚಿತ್ರಗಳ ಕಡೆಗೆ ನಿಮಗೆ ಗಮನವೇ ಹೊರತು ಟಿ ವಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದರ ಹಿನ್ನೆಲೆಯಲ್ಲಿ ಏನುಂಟು, ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿದ್ಯುತ್ ತರಂಗಗಳು ಅಲ್ಲಿ ಇವೆ ಅನ್ನೋದ್ರ ಕಡೆ ಗಮನ ಇಲ್ಲ. ಹೆಚ್ಚಿನವರಿಗೆ ಅದು ಯಾಕೆ ಗಮನ ಕೊಟ್ಟರೆ ಆಗೋದೇನೋದ್ರಿಂದ ಅಂತ ಒಂದು ಭಾವನೆಯೂ ಇದೆ. ಕೆಲವರು ಅದನ್ನು ಒಪ್ಪುವುದೇ ಇಲ್ಲ. ಅದು ಇದೆ ಅಂತ ಒಪ್ಪುವುದಿಲ್ಲ. ನಾನು ಕಣ್ಣಿಗೆ ಕಾಣುವುದನ್ನು ಮಾತ್ರ ನಾನು ಒಪ್ಪೋದು, ಕಣ್ಣಿಗೆ ಕಾಣಿಸದೇ ಇರುವುದನ್ನೆಲ್ಲ ಒಪ್ಪಲಿಕ್ಕೆ ಹೋಗುವುದಿಲ್ಲ ನಾನು. ನಂದು ಸೈಂಟಿಫಿಕ್ ಮೈಂಡ್ ಅಂತ ಹೇಳುವವರು ಇದ್ದಾರೆ. ಇವರೆಲ್ಲರಿಗೂ ಕೂಡ ಅಲ್ಲಿ ಹಿನ್ನೆಲೆಯಲ್ಲಿ ಆ ವಿದ್ಯುತ್ ತರಂಗಗಳಿರೋದು ಸತ್ಯ ತಾನೇ. ಹಾಗೆಯೇ ಕಾಣ್ತಕ್ಕಂತಹ ಜಗತ್ತಿನ ಹಿನ್ನೆಲೆಯಲ್ಲಿ ಇರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದ ನಿಯಮಗಳು, ಕಾರಣಗಳು ಎಂದು ವಿಜ್ಞಾನಕ್ಕೆ ಗೋಚರವಾಗ್ತಾ ಇದೆ. ಅದನ್ನು ಅಲ್ಲಗಳೆಯುವುದಿಲ್ಲ ಅವರು. ಅದಕ್ಕೆ ನಮಗೆ ಬೇಕಷ್ಟು ಉದಾಹರಣೆಗಳು ಸಿಗ್ತಾ ಇವೆ. ಚಂದ್ರಲೋಕ, ನಿನ್ನೆ ನಾನು ಸೂಚಿಸಿದ್ದೆ. ಚಂದ್ರಲೋಕದ ಮೇಲೆ ನಿಂತು ಭೂಮಿಯನ್ನು ನೋಡಿದಂಥ ಮಿಕ್ಸರ್ ಭೂಮಿ, ತನ್ನ ಅಕ್ಷದಲ್ಲಿ ತಿರುಗುತ್ತಿರುವ ಭೂಮಿ ಕಾಲು ಚೆಂಡಿನಂತೆ, ಫುಟ್ಬಾಲ್ನಂತೆ ಆತನಿಗೆ ಕಾಣಿಸಿತು. ಅಲ್ಲಿಂದ ನೋಡಿದಾಗ ಮನುಷ್ಯರು ಕಾಣಿಸ್ತಾನ? 700 ಕೋಟಿ ಜನರು ಇಳಿದಿದ್ದರು, ಅವನಿಗೇನಾದರೂ ಗೋಚರವಾಗುತ್ತಾ? ಹಾಗಾದರೆ ಒಂದು ಇರುವೆಯ ಸ್ಥಾನ ಏನು? ಅಷ್ಟು ಎತ್ತರದಿಂದ ನೋಡಿದರೆ, ಅಲ್ಲಿಂದ ನೋಡಿದರೆ ಸ್ಥಾನ ಇಲ್ಲ. ಆದರೆ ಅದಕ್ಕೂ ಒಂದು ಸ್ಥಾನ. ದೇಶಕಾಲ ನಿಮಿತ್ತಾಶ್ರಯಸ್ಯ ಅಂತ ಆಚಾರ್ಯರು, ಯಾರಿಂದ ಈ ವಿಶ್ವ ಬ್ರಹ್ಮಾಂಡ ಸೃಷ್ಟಿಯಾಗಿದೆಯೋ ಅವನ ವ್ಯವಸ್ಥೆ ಎಷ್ಟು ಪರಿಪೂರ್ಣವಾಗಿದೆ ಅಂದರೆ, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಬೀಜಕಣಗಳು, ಆಮೇಲೆ ಜೀನ್ಸ್ ಅಂತ ಇವತ್ತು ಯಾವುದನ್ನು ಹೇಳ್ತಾರೋ ಅವುಗಳು ಕೂಡ ಎಲ್ಲವಕ್ಕೂ ವ್ಯವಸ್ಥೆ ಹೇಗಿದೆ ಅಂತ ತಿಳಿದುಕೊಂಡಾಗ ವ್ಯವಸ್ಥಾಪಕನ ಬಗ್ಗೆ ನಮಗೊಂದು ಅರಿವು ಮೂಡ್ತದೆ. ಆ ಸಮಯದಲ್ಲಿ ಇದನ್ನು ಓದಿದಾಗ ನಾನು ಒಂದು ಇರುವೆಯನ್ನು ಕುರಿತು ಹೀಗೆ ಚಿಂತೆ ಮಾಡುವಾಗ, ಎಲ್ಲ ಕಡೆಯಲ್ಲಿ ಇರುವೆ ಇರ್ತಾವಂತ ಒಂದು ಸಣ್ಣ ಕವಿತೆ ಬಂತು ನನ್ನ ಮನಸ್ಸಿನಲ್ಲಿ. ನಾನು ಕವಿಯಲ್ಲ, ವರಕವಿಯಲ್ಲ, ನರಕವಿ ಅಂತೂ ಸ್ವಲ್ಪ ಮಟ್ಟಿಗೆ ಹೌದು. ಆದರೆ ಕಾವ್ಯ ಬರೆಯುವುದಿಲ್ಲ. ಒಂದು ಸಣ್ಣ ಪುಟ್ಟ ಕವಿತೆ ಬರೆದೆ. ಇರುವೆಯನ್ನು ನೋಡಿ, ನೀನಿರುವೆ ಎಂಬುದನ್ನು ತೋರುತ್ತಿದೆ ಈ ಇರುವೆ. ಅಲ್ಲಿರುವೆ, ಇಲ್ಲಿರುವೆ, ಎಲ್ಲೆಲ್ಲೂ ಈ ಇರುವೆ. ಅಂದರೆ ನೀವು ಅಫ್ಘಾನಿಸ್ತಾನಕ್ಕೆ ಹೋಗಲಿ ಅಥವಾ ನೀರು ಬೆಳಕು ಅಂದರೆ ನೀರಿದೆ, ಮರುಭೂಮಿಯಲ್ಲಿ ಹೋಗಿ ಅಲ್ಲಿ ಇರುವೆಗಳಿವೆಯಂತೆ. ನೀನಿರುವೆ ಎಂಬುದನ್ನು ತೋರುತ್ತಿದೆ ಈ ಇರುವೆ,
ಅಲ್ಲಿರುವೆ, ಇಲ್ಲಿರುವೆ, ಎಲ್ಲೆಲ್ಲೂ ಇರುವೆಯಲ್ಲೂ ಇರುವೆ, ಅರಿವಿರು ಒಲವುಗಳ ಆಗರವೇ ಆಗಿರುವೆ ಎನ್ನುವುದು ಆ ಕವಿತೆ. ಅರಿವು ಅಂದರೆ ಚಿತ್, ಇರವು ಅಂದರೆ ಸತ್, ಆಮೇಲೆ ಒಲವು ಅಂದರೆ ಆನಂದ. ಸಚ್ಚಿದ ಆನಂದವೇ ಅದು ಸತ್ಚಿತ್ ಆನಂದ ಅದರ ಹೃದಯದಲ್ಲಿ ಇಲ್ಲದೇ ಇದ್ದರೆ ಅದು ಮೂವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ಉಂಟು ಅಂದರೆ ಸರ್ವತ್ರ ಸರ್ವವ್ಯಾಪಿಯಾದ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಈ ಹೊತ್ತು ವಿಜ್ಞಾನವೇ ನಮ್ಮ ಸಹಾಯಕ್ಕೆ ಬರ್ತದೆ. ನಮ್ಮ ಧರ್ಮ ಸಂಸ್ಕೃತಿಯ ಸಾರತತ್ವವಾದ ಜೀವ ಜಗತ್ತು ಜಗನ್ನಿಯಾಮಕನ ಬಗ್ಗೆ ಯಾವುದನ್ನು ಅವರು ಹೇಳಿ ಹೋದರೋ ಅದು ಕಲ್ಪನೆ ಅಲ್ಲ, ಅದು ಸತ್ಯ ಅಂತ ಇವತ್ತು ಸಾಬೀತುಪಡಿಸುವಂತಹ ವೈಜ್ಞಾನಿಕ ಇದು ಸಾಕ್ಷ್ಯಾಧಾರಗಳು ನಮಗೆ ಸಿಗ್ತಾ ಇರೋದು ಎಂಥ ಒಂದು ಅದ್ಭುತ ಅಂತ ನನಗನ್ನಿಸ್ತದೆ. ಅದನ್ನು ವಿಚಾರ ಮಾಡಬೇಕು ನಾವು. ಬಹುಶಃ ನಾವು ಎಲ್ಲರೂ ಸಾಲಾಗಿ ಕ್ಯೂ ನಿಲ್ಲುವುದೆಲ್ಲ ಇರುವೆ ಹಿಂದೆ ಕಲ್ತ್ಕೊಂಡವೇ ಏನೋ. ಅಧ್ಯಾತ್ಮದ ಅವಶ್ಯಕತೆಯನ್ನು ಕುರಿತು ಐನ್ಸ್ಟೀನ್ ಹೇಳಿದ ಮಾತನ್ನು ನಾನು ನಿಮಗೆ ನೆನಪು ಮಾಡಿದೆ. ವಸ್ತು ವಿಜ್ಞಾನ ಅಂದರೆ ಹೊರ ಜಗತ್ತಿನ ಕುರಿತಾದ ನಾನಾ ರೀತಿಯ ಅರಿವು, objective knowledge provides us with powerful instruments for achieving certain ends in life. ನಾನಾ ರೀತಿಯ ಸುಖ ಸೌಕರ್ಯಗಳಿಗೆ ಕಾರಣವಾದ ನಮ್ಮ ಈ ಬದುಕಿನಲ್ಲಿ ಅಂದರೆ ಶರೀರಧಾರಿಯಾಗಿ ಶರೀರೇಂದ್ರಿಯಗಳನ್ನೇ ತಾನು ಅಂತ ತಿಳ್ಕೊಂಡಂತಹ ವ್ಯಕ್ತಿಗೆ ನಾನಾ ರೀತಿಯಲ್ಲಿ ಸಹಾಯ ಮಾಡತಕ್ಕಂಥ ಸಲಕರಣೆಗಳನ್ನು ವಿಜ್ಞಾನ ಒದಗಿಸ್ತದೆ. ಆದರೆ ಬದುಕಿನ ಉದ್ದೇಶ, ಅರ್ಥ ಅದನ್ನು ನಾವು ಬೇರೆ ಮಾರ್ಗದಿಂದ ತಿಳಿಯಬೇಕಾಗಿದೆ. ಅದೆಂಥದ್ದು ಬೇರೆ ಮಾರ್ಗ ಅಂದರೆ ಅದೇ ಅಧ್ಯಾತ್ಮ. ಅಧ್ಯಾತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಶರೀರಂ ಅಧಿಕೃತ್ಯ, ಆತ್ಮ ಅಂದರೆ ಶರೀರಂ ಅಂತ ತಗೊಂಡಿದ್ದಾರೆ ಅರ್ಥ. ಶರೀರಂ ಅಧಿಕೃತ್ಯ ಅಧಿಷ್ಠಾನಂ ಕೃತ್ವ ತಿಷ್ಠತಿ ಇತಿ ಅಧ್ಯಾತ್ಮಂ. ನೋಡಿ, ಇದರ ಬಗ್ಗೆಯೂ ತಿಳ್ಕೊಳ್ಬೇಕು. ಅಲ್ಲಿ ಹೊರಗಡೆ ಮಾತ್ರ ನೋಡಿದರೆ ಸಾಕಾಗೋದಿಲ್ಲ. ನಾನು ಒಮ್ಮೆ ಹಿಂದೆ ಇದೇ ವೇದಿಕೆಯಲ್ಲಿ ಹೇಳಿದ್ದೆ ಅಂತ ಕಾಣುತ್ತೆ. ಒಂದು ಉದಾಹರಣೆ, ಹಿರಿಯ ವಿಜ್ಞಾನಿ ಖಗೋಳಶಾಸ್ತ್ರಜ್ಞ ಅಮೇರಿಕಾ ದೇಶದಿಂದ ಇಲ್ಲಿಗೆ ಬಂದು ಮಂಡ್ಯದಲ್ಲಿ ಅವರ ಮನೆ, ಅಲ್ಲಿ ಸಂಚಾರ ಮಾಡ್ತಾ ಇದ್ರಂತೆ, ಗಾಳಿ ಸೇವನೆ. ಸಾಮಾನ್ಯವಾಗಿ ಆಕಾಶಕಾಯಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥ ಅವರು ಮೇಲೆ ನೋಡ್ತಾ ಹೋಗ್ತಿದ್ರಂತೆ. ಅಕಸ್ಮಾತ್ತಾಗಿ ಒಂದು ಬಾವಿಯಲ್ಲಿ ಬಿದ್ದುಬಿಟ್ರು. ಅಲ್ಲಿ ಬಾವಿಯಲ್ಲಿ ನೀರಿಲ್ಲ, ಏನು ಹಾವು ಹರಣಗಳು ಇರಲಿಲ್ಲ, ಅದರಿಂದ ಬದುಕಿದರು. ಹೆಲ್ಪ್ ಸಹಾಯ ಕೊಡಿ ಅಂತ ಕೂಗಾಡಿದಾಗ ಒಬ್ಬರು ಹಳ್ಳಿಗೆ ಹೋಗ್ಬಿಟ್ರು. ಬನ್ನಿ ಅಂತ ಅವರಿಗೆ ಒಂದು ಕೋಲನ್ನು ಕೊಟ್ಟು ಹಿಡ್ಕೊಳ್ಳಿ ಅಂತ ಹೇಳಿ ಮೇಲೆ ಕೇಳಿದು, ಯಾರು ನೀವು ಅಂತ ಕೇಳಿದೆ. ನಾನು ಖಗೋಳಶಾಸ್ತ್ರಜ್ಞ ಅಂತ ಹೇಳಿದೆ. ಖಗೋಳ ಒಳ್ಳೆಯದೇ, ಸ್ವಲ್ಪ ಭೂಗೋಳು ಕಲ್ತ್ಕೊಳ್ಳಿ ಅಂದರೆ ಹೊರಗಡೆ ಮಾತ್ರ ನೋಡಿದರೆ ಆಗುವುದಿಲ್ಲ. ಆತ್ಮಾನಂ ಅಂದರೆ ದೇಹವನ್ನು ಶರೀರವನ್ನು ಅಧಿಕೃತ್ಯ ತಿಷ್ಠತಿ ಅಥವಾ ಅಧಿಕೃತ್ವ ಅಧಿಷ್ಠಾನಂ ಕೃತ್ವ ತಿಷ್ಠತಿ ಇತಿ. ಎಷ್ಟು ಚೆನ್ನಾಗಿ ಅದನ್ನು ಡೆಫಿನಿಷನ್ ನಿರೂಪಣೆ ಮಾಡಿದ್ದಾರೆ ನೋಡಿ. ನಮ್ಮ ಶರೀರ, ನಮಗದರ ವಿಚಾರ ಗೊತ್ತಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ, ಸ್ವಲ್ಪ ಮಟ್ಟಿಗೆ ಗೊತ್ತಿದೆ, ಹೌದು. ಆದರೆ ತೀವ್ರವಾಗಿ ವಿಚಾರ ಮಾಡಿ ನೋಡಿದರೆ ಯಾವುದೋ ಒಂದು ಪರಮಾದ್ಭುತವಾದ ಶಕ್ತಿ ಈ ದೇಹದಲ್ಲಿ ಇರುವಾಗ ಅದ್ಭುತ ಕೆಲಸಗಳನ್ನು ಮಾಡ್ತದೆ. ಆ ಶಕ್ತಿ ಈ ದೇಹವನ್ನು ಬಿಟ್ಟು ಹೋದಾಗ ಎಂಥ ದುಸ್ಥಿತಿ ಬರ್ತದೆ ಮನುಷ್ಯನಿಗೆ. ಆ ಒಂದು ಅವಸ್ಥೆಯಲ್ಲಿ ಜೀವಾತ್ಮ ಈ ಶರೀರವನ್ನು ಬಿಟ್ಟು ತೊಲಗುವಾಗ ಬಹಳ ಕಷ್ಟಪಡ್ತಾನೆ ಮನುಷ್ಯ. ಆಮೇಲೆ ತಣ್ಣಗಾಗುತ್ತೆ, ಆಮೇಲೆ ಬೇಗನೆ ಅವನ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಆ ಶರೀರದಲ್ಲಿ ಇದ್ದು ಅದ್ಭುತವಾದಂಥ ಕಾರ್ಯವನ್ನು ಮಾಡತಕ್ಕಂಥ ಶಕ್ತಿ ನಾವು ಸ್ವಿಚ್ ಆಫ್ ಮಾಡಿದಾಗ ಲೈಟ್ ಹೋದ ಹಾಗೆ ಹೋಗ್ತದಲ್ಲ. ವಾಟ್ ಈಸ್ ದ್ಯಾಟ್? ಇದೀಗ ಫ್ಯಾನ್ ತಿರುಗುವುದನ್ನು ನೋಡ್ತೇವೆ. ಅದು ಹೇಗೆ ಅಂತ ಹಳ್ಳಿಯವನು ಫ್ಯಾನ್ ನೋಡದೇ ಇದ್ದವ ಪ್ರಥಮ ಬಾರಿ ಬಂದು ಕೇಳಿದಾಗ ನಾವು ಹೇಳ್ತೇವೆ ಅದು ಎಲೆಕ್ಟ್ರಿಸಿಟಿ ಅಪ್ಪ, ಕರೆಂಟು. ಮತ್ತು ಅದು ಯಾಕೆ ನಿಂತು ಹೋಯ್ತು ಈಗ ಅಂತ ಕೇಳಿದರೆ ಅದು ಕರೆಂಟ್ ಫೇಲ್ ಆಯಿತು ಅಂತ ಹೇಳ್ತೇವೆ. ವಾಟ್ ಈಸ್ ದ್ಯಾಟ್ ಕರೆಂಟ್ ವಿಚ್ ಇನ್ಸ್ಪೈರ್ಸ್ ಲೈಫ್ ಆ್ಯಂಡ್ ಕಾನ್ಷಿಯಸ್ನೆಸ್ ಇನ್ ದ ಬಾಡಿ? ಈ ಪ್ರಶ್ನೆ ಕೇಳಿದ್ದೀರಾ? ನಾವು ಕೇಳ್ಕೊಳ್ತೇವಾ?
ಅದು ಇದ್ದಾಗ ಎಷ್ಟು ಅದ್ಭುತವಾಗಿ ಮನುಷ್ಯನು ತನ್ನ ಕರ್ತವ್ಯಗಳನ್ನು ಅಥವಾ ವಿಶೇಷವಾದ ಕಾರ್ಯಗಳನ್ನು ಮಾಡ್ತಾನೆ. ಆದರೆ ಅದು ಹೊರಟೋದು ಕೂಡ ಶವವಾಗಿ ಬೀಳ್ತಾನೆ. ಅವರು ಹೋದರು ಅಂತ ಹೇಳೋದು ಮಾತ್ರ ನಮಗೆ ಗೊತ್ತು, ಹೊರತು ಎಲ್ಲಿಗೆ ಹೋದರು ಅಂತ ಗೊತ್ತಿಲ್ಲ. ಅವರು ಹೋದರು, ಹೊರಟು ಹೋದರು ಅಷ್ಟೇ. ಎಲ್ಲಿಗಾದರೂ ಹೋಗೋವರಿಗೆ ಎಲ್ಲಿಗೆ ಹೋಗುತ್ತಾರೆ ಅಂತ ಕೇಳ್ತಾರಾ ಇಲ್ವಾ? ನಾವು ಕೇಳೋದಿಲ್ಲ, ನಾವು ಕಾಣೋದಿಲ್ಲ. ಅಂದರೆ ನಮ್ಮ ಪರಿಮಿತವಾದ ದೃಷ್ಟಿಯ ಸ್ಥಾನದಲ್ಲಿಯೇ ದೃಷ್ಟಿಗೆ ನಿಲುಕುವ ವಿಚಾರದಲ್ಲೇ ನಾವು ಮಗ್ನರಾಗಿದ್ದೇವೆ. ಈ ಆಧ್ಯಾತ್ಮವೂ ಬೇಕು. ಈ ಆಧ್ಯಾತ್ಮಕ್ಕೆ ಬರುವುದಕ್ಕೆ ಮೊದಲು ಆ ವಿಶ್ವನಿಯಾಮಕ ಶಕ್ತಿಯ ಬಗ್ಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ನಿಲ್ಲಬೇಕು. ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಇಡೀ ಜಗತ್ತಿನಲ್ಲಿ ಪರಮಾದ್ಭುತವಾದ ರೀತಿಯಲ್ಲಿ ಹೇಳಿದಂದರೆ ಭಗವದ್ಗೀತೆಯಲ್ಲಿ ಅದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. 7ನೇ ಅಧ್ಯಾಯದಲ್ಲೇ ಬರ್ತದೆ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಯೆ ಭಿನ್ನ ಪ್ರಕೃತಿ ರಾಷ್ಟ್ರಧ. ಪಂಚಭೂತಗಳು. ಆಮೇಲೆ ಭೂಮಿ, ಆಪ, ಅನಲ, ಭೂಮಿರಾಪೋ ನಲೋ ವಾಯು, ಬುದ್ಧಿ, ಅವ್ಯಕ್ತ, ಇದು ಬುದ್ಧಿ, ಪಂಚಭೂತಗಳು ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಅದನ್ನು ಪ್ರಕೃತಿಯಲ್ಲಿ ಸೇರಿಸಿ ಆಮೇಲೆ ಹೇಳ್ತಾನೆ ಅಪರ. ಇದು ಅಪರ ಪ್ರಕೃತಿ, ಸ್ವಲ್ಪ ಇನ್ಫೀರಿಯರು, ಜಡ ಪ್ರಕೃತಿ. ಇದನ್ನು ಆಳುವ ಚೇತನ ಜೀವಾತ್ಮನಿದ್ದಾನೆ, ಅವನು ಪರ. ಜೀವಭೂತಾಂ ಮಹಾಬಾಹು ಯಯೇದನ್ ಧಾರ್ಯತೆ ಜಗತ್ತು. ಯಾವುದರಿಂದ ಈ ಜಗತ್ತು ಧರಿಸಲ್ಪಟ್ಟಿದೆಯೋ ಅದು ಪರ ಪ್ರಕೃತಿ, ನನ್ನ ಪರ ಪ್ರಕೃತಿ ಅಂತಾರೆ. ಅಂದರೆ ಮನುಷ್ಯನ ಅಂತರಂಗದ ಆಳದಲ್ಲಿರ್ತಕ್ಕಂಥ ಚೈತನ್ಯ ಭಗವಂತನ ಅಂಶ ಎನ್ನುವುದನ್ನು ಅಲ್ಲಿ ಹೇಳಲಾಗಿದೆ. ಇವತ್ತು ಈ ಉಪನ್ಯಾಸ ಮಾಲೆ ಮುಗಿಯುವಾಗ ನಿಮಗದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ನಾನು ಹೇಳಲಿಕ್ಕೆ ಹೊರಟ ವಿಚಾರ ಏನಂತ ಹೇಳಿದರೆ, ಈ ಜಗತ್ತು ಇಷ್ಟರವರೆಗೆ ನಮ್ಮಲ್ಲಿ ಬುದ್ಧಿವಂತರು ಕೂಡ ತಿಳಿದಂತೆ ಆಕಸ್ಮಿಕ ಅಲ್ಲ. ಎಲ್ಲ ಆಕಸ್ಮಿಕವಾಗಿ ಒಂದು ಅಲ್ಲಿಂದ ಏನೋ ಒಂದು ಆಯಿತು, ಇಲ್ಲಿಂದ ಏನೋ ಅದಕ್ಕೆ ಬಡಿಯಿತು, ಇಲ್ಲಿ ಒಂದು ಅಲ್ಲಿ ಬೆಳಕು ಬಂತು, ಇಲ್ಲಿ ಸೂರ್ಯ ಏನೋ ಒಂದು ಆಯಿತು ಅಷ್ಟೇ. ಅದಕ್ಕೊಬ್ಬ ನಿಯಾಮಕನೇ ಇಲ್ಲ ಅಂತ ಹೇಳುವ ಭಾವನೆ ಹೆಚ್ಚಿನವರಲ್ಲಿ ಇದೆ. ಅದು ಮನೆ ಯಾಕೆ ಕಟ್ಟಿದ್ರು ಅಂತ ಕೇಳಿದರೆ, ಅದು ಮನೆ ಯಾಕೆ ಕಟ್ಟಿದ್ರು ಅಂತ ಯಾರು ಕಟ್ಟಿದ್ರು ಅಂತ ಕೇಳಿದಾಗ ಮನೆ ಇದೆ ಅಪ್ಪ ಅದೇ ಅಷ್ಟೇ ಅಂತ ಹೇಳುವ ಒಂದು ಸಂಪ್ರದಾಯವೂ ಇದೆ. ಅಥವಾ ಹೀಗೂ ಹೇಳ್ತಾರೆ, ಬೇರೆ ಬೇರೆ ಕಡೆಗಳಲ್ಲೆಲ್ಲ ಇಟ್ಟಿಗೆಗಳನ್ನು ಸಿಮೆಂಟನ್ನು ತಂದು ಇಟ್ಟಿದ್ದರಂತೆ. ಅಲ್ಲಿ ಯಾರು ಉಗ್ರರು ಬಂದು ಬ್ಲಾಸ್ಟ್ ಮಾಡಿದ್ರಂತೆ. ಆ ಬ್ಲಾಸ್ಟಿಗೆ ಹೆದರಿಕೊಂಡು ಎಲ್ಲ ಇಟ್ಟಿಗೆಗಳು ಒಂದು ಕಡೆ ಸೇರಿದವು, ಅಲ್ಲೇ ಒಂದು ಮನೆ ಆಯಿತು. ಹಾಗೆ ಚೆನ್ನಾಗಿದೆ. ಆಕ್ಸಿಡೆಂಟಲ್ಲಿ ಆಯಿತು ಅಂತ ಹೇಳಿದರೆ ಎಲ್ಲರೂ ಸೈಂಟಿಫಿಕ್ ಅಂತ ಒಪ್ಪವರು ಇನ್ನೂ ಇದ್ದಾರೆ. ಹಾಗೆ ಈ ಜಗತ್ತಾಯ್ತಾ, ಅದನ್ನು ಅತ್ಯುತ್ತಮವಾಗಿ ಒಬ್ಬ ಕ್ರಸ್ಸೆ ಮಾರಿಸನ್ ಅಂತ ಹೇಳಿ ಅವನು ನ್ಯೂಯಾರ್ಕ್ ಅಕಾಡೆಮಿ ಆಫ್ ಸೈನ್ಸಸ್ಸಿನ ಅಧ್ಯಕ್ಷನಾಗಿ ಹಲವು ವರ್ಷಗಳ ಹಿಂದೆ ಒಂದು ವಿಚಾರ ತಿಳಿಸಿದ್ದ. ಅದೇ ಯಾವುದಂತ ಹೇಳಿದರೆ, ಇದು ಆಕ್ಸಿಡೆಂಟ್ ಅಲ್ಲ, ಖಂಡಿತ ಆಕ್ಸಿಡೆಂಟ್ ಅಲ್ಲ. ಇದು ಪ್ರತಿಯೊಂದು ಅಣು ಕಣವು ಅರ್ಥಪೂರ್ಣವಾಗಿ ವರ್ತಿಸುವುದನ್ನು ಕಂಡಾಗ ಮತ್ತು ಹೆಚ್ಚು ಹೆಚ್ಚು ನಾವು ವಿಜ್ಞಾನದಲ್ಲಿ ಸಂಶೋಧನೆಗಳನ್ನು ಮಾಡಿ ವಸ್ತುಗಳ ನೈಜ ಸ್ವರೂಪ ಎಂಥದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಾಗ ಸ್ಪಷ್ಟವಾಗಿ ಗೋಚರವಾಗ್ತದೆ ಈ ಜಗತ್ತು ಆಕಸ್ಮಿಕವಲ್ಲ. ಇದರ ಹಿನ್ನೆಲೆಯಲ್ಲಿ ಪರಮಾದ್ಭುತವಾದ ಒಂದು ಪ್ರಜ್ಞಾಶಕ್ತಿ, ಇಂಟೆಲಿಜೆಂಟ್ ಪ್ರಿನ್ಸಿಪಲ್, ಇದನ್ನು ನಡೆಸ್ತಕ್ಕಂತಹ ಶಕ್ತಿ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತ. ಅದನ್ನು ನಾನು ಯೋಚನೆ ಮಾಡಿ ನೋಡಿದ್ದೇನೆ ಮತ್ತು ಭಗವದ್ಗೀತೆ ಜೊತೆಗೆ ಹೋಲಿಸಿ ನೋಡಿದ್ದೇನೆ. ಆ ಬಗ್ಗೆ ಅದು ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರುವುದರಿಂದ ಸರ್ವತ್ರ ಸರ್ವವ್ಯಾಪಿಯಾದ ಪರಮಾದ್ಭುತವಾದ ಶಕ್ತಿ, ನೀವು ಪರಮಾತ್ಮ ಅಂತ ಕರೀರಿ, ಭಗವಂತ ಅಂತ ಕರೀರಿ, ಇರುವುದು ಅದು ಸ್ಪಷ್ಟವಾಗ್ತದೆ. ಆತ ಹೇಳ್ತಾನೆ, ಒಂದನೇದೇನೆಂದರೆ ಕರಾರುವಾಕ್ಕಾದ ನಿಖರವಾದ ಗಣಿತದ ಸೂತ್ರದಂತೆ ನಡೆಯುವ ಈ ಜಗತ್ತು ಮಹಾನ್ ತಾಂತ್ರಿಕ ಪ್ರಜ್ಞಾಶಕ್ತಿಯಿಂದ ಕೂಡಿದ, ಅಂದರೆ
ಎಂಜಿನಿಯರಿಂಗ್ ಇಂಟೆಲಿಜೆನ್ಸ್ ಅಂತ ಅವನು ಹೇಳಿದ್ದಾನೆ. ಅದರ ವಿನ್ಯಾಸ ಮಾಡಿದ ಹಾಗಿದೆ ಈ ಜಗತ್ತು ಅಂತ ಹೇಳ್ತಾನೆ. ಇದು ಖಂಡಿತವಾಗಿಯೂ ಆಕಸ್ಮಿಕ ಅಲ್ಲ, ಆಕ್ಸಿಡೆಂಟ್ ಖಂಡಿತ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಒಂದು ಉದಾಹರಣೆ ಕೊಡ್ತಾನೆ. ನೀವು 10 ನಾಣ್ಯಗಳನ್ನು 1, 2, 3, 4, 5, 6, 7, 8, 9, 10 ಅಂತ ಅದರ ಮೇಲೆ ಗುರುತನ್ನು ಹಾಕಿ ಆ 10 ನಾಣ್ಯಗಳನ್ನು ಹಿಡಿದುಕೊಂಡು ನಿಮ್ಮ ಜೇಬಿನಲ್ಲಿಟ್ಟುಕೊಂಡು ಅದನ್ನು ಕಲಕಿ ಒಂದು ಸಲ ಶೇಕಿಟ್, ಆಮೇಲೆ ಒಂದೊಂದನ್ನೇ ತೆಗೆಯಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ತೆಗೆಯುವಾಗ ಒಂದನೇದು 10 ಸಲ ಪ್ರಯತ್ನ ಮಾಡಿದಾಗ 1 ಸಲ ಬರ್ಬೋದು. ಅಂದರೆ 1 ಸಲ ಅದನ್ನು ತಂದು ತೆಗೆದು ಆಮೇಲೆ ಅದನ್ನು ಕಲಕಿ ತಿರುಗಿ ಒಳಗಡೆ ಇಡಬೇಕು. 1 ಸಲ 1, 1, 2, 3 ಕ್ರಮವಾಗಿ ಬರುವುದು ಬಹಳ ಕಷ್ಟ. 1ರಿಂದ 10 ಹಿಡಿದು 10ರವರೆಗೆ ಬರುವುದು ಲಕ್ಷ ಸಲ ಹಾಗೆ ಮಾಡಿದಾಗ ಒಂದು ಸಲ ಬರಬಹುದು, ಬರದೇ ಇರಬಹುದು. ಹಾಗೆ ಬಂದರೆ ಅದನ್ನು ಆಕ್ಸಿಡೆಂಟ್ ಅಂತ ಹೇಳಬಹುದು. ಆದರೆ ಇಲ್ಲಿ ಪ್ರತಿ ಸಲ ಅದನ್ನು ತೆಗೆಯುವಾಗಲೂ ಬಂದರೆ, ಪ್ರತಿ ಸಲ ತೆಗೆದು ತಿರುಗಿ ಅದನ್ನು ಅಲ್ಲೇ ಹಾಕಿ ಆಮೇಲೆ ಕಲಕಿ ಪ್ರತಿಯೊಂದು ಸಲ ತೆಗೆದರೂ 1, 2, 3, 4, 5, 6, 7, 8, 9, 10 ಕ್ರಮವಾಗಿ ಬರಲು ಸಾಧ್ಯತೆ ಇದ್ದರೆ ಅದು ಹೇಗೆ ಸಾಧ್ಯ? ಅದು ಸಾಮಾನ್ಯವಾಗಿ ಅಲ್ಲ, ಬೇರೇನೋ ಉಪಾಯ ಉಂಟು, ಬೇರೇನೋ ವ್ಯವಸ್ಥೆ ಉಂಟು ಅಂತ ಅರ್ಥ. ಅಥವಾ ಕೈಗೆ ಏನೋ ಹಾಕ್ಕೊಂಡಿದ್ದಾನೆ, ಅದರಿಂದ ಏನೋ ಅದನ್ನು ಮುಟ್ಟಿ ನೋಡ್ತಾನೆ, ಗೊತ್ತಾಗ್ತದೆ ಏನೋ ಒಂದು ವ್ಯವಸ್ಥೆ ಉಂಟು ಅಂತ. ಹಾಗೆಯೇ ಈ ಪ್ರಪಂಚ, ನಾವು ಕಾಣುವ ಈ ಪ್ರಪಂಚ ಇದು ಆಕ್ಸಿಡೆಂಟ್ ಅಲ್ಲ. ಅದರ ಸರಿಯಾಗಿ ನಡೆಯುವಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾದ ಕಾರಣಗಳೇ ಇವೆ ಅಂತ ನಮಗೆ ಇವತ್ತು ಗೊತ್ತಾಗ್ತದೆ ಅನ್ನೋದನ್ನು ಆತ ಹೇಳಿ ವಿಚಾರ ಮಾಡ್ತಾನೆ. ಈಗ ನಾವು ವಾಸಿಸಿರ್ತಕ್ಕಂಥ ಈ ಭೂಮಿ ತನ್ನ ಗಂಟೆ ಅಕ್ಷದಲ್ಲಿ ಒಂದು ಗಂಟೆಗೆ ಸುಮಾರು 1000 ಮೈಲು ಸುತ್ತ ತಿರುಗುತ್ತದೆ. ಅದು ಏನಾದರೂ 100 ಮೈಲ್ ಸುತ್ತ ತಿರುಗಿದರೆ ನಮಗೆ 120 ಗಂಟೆ ರಾತ್ರಿ, 120 ಗಂಟೆ ಹಗಲೆಲ್ಲ ಸುಟ್ಟು ಭಸ್ಮ ಆಗ್ತಿದ್ದೆವು, ರಾತ್ರಿಯಲ್ಲೂ ತಣ್ಣಗಾಗಿ ಹಿಮವಾಗ್ತಿದ್ದೆವು. ಅದು ಹಾಗೆ ಮಾಡ್ತಾಯಿಲ್ಲ, ಕರೆಕ್ಟ್. ಅದು 23 ಡಿಗ್ರಿ ಮಾಲ್ಕೊಂಡಿದೆ. ಹಾಗೆ ಮಾಲ್ಕೊಂಡಿದ್ದರಿಂದ ಏನಾಗಿದೆ ಅಂತ ಹೇಳಿದರೆ ಋತುಭೇದ, ಕಾಲಭೇದ ಆಗಲಿಕ್ಕೆ ಸಾಧ್ಯವಾಗಿದೆ. ಮಾತ್ರವಲ್ಲ, ಅದು ನೆಟ್ಟಗೆ ನಿಂತಿದ್ದರೆ ಹಿಮ ಎಲ್ಲ ಆ ಕಡೆ ಈ ಕಡೆ ಬಿದ್ದು ತೊಂದರೆ ಆಗ್ತಿತ್ತು ಅಂತ ಕಂಡುಹಿಡಿದಿದ್ದಾನೆ. ಅದನ್ನು ತಿಳಿಸಿದ್ದಾರೆ. ಅದು ಮತ್ತು ಋತುಭೇದ ಕಾಲಭೇದಕ್ಕೆ ಅನುಗುಣವಾಗ್ತದಂತೆ. ನೋಡಿ, ಒಂದೊಂದು ವಿಷಯದಲ್ಲಿಯೂ ವ್ಯವಸ್ಥೆ ಹೇಗಿದೆ ಅಂತ. ಚಂದ್ರ ಈಗ ಇರುವ ದೂರಕ್ಕಿಂತ ಒಂದು 50,000 ಮೈಲ್ ದೂರ ಇದ್ದರೆ, ಇನ್ನೂ ಹೆಚ್ಚು ದೂರ ಇದ್ದಿದ್ದರೆ 2 ಪ್ರಬಲವಾದ ತೆರೆಗಳು ಬಂದು ಇಡೀ ಭೂಮಿಯನ್ನು ದಿವಸಕ್ಕೆ ಸ್ನಾನ ಮಾಡಿಸ್ತಾ ಇತ್ತು, ಪರ್ವತಗಳು ಸವದು ಹೋಗ್ತಾ ಇದ್ದವು ಅಂತ ಹೇಳ್ತಾನೆ. ಅದು ಹೇಗಿದೆ ಅಂತ. ಭೂಮಿಯ ಹೊರಮೈಯ ಉಷ್ಣ ಸುಮಾರು 12,000 ಫೆರನ್ಹೈಟ್ ಇದೆ ಅಂತ ಹೇಳ್ತಾರೆ. ಅದು ಏನಾದರೂ 2,000 ಕಡಿಮೆ ಆದರೆ ನಾವಿಲ್ಲ, 2,000 ಹೆಚ್ಚಾದರೂ ನಾವಿಲ್ಲ. ಅದು ಎಷ್ಟಿರಬೇಕೋ ಅಷ್ಟೇ ಇದೆ. ಚಂದ್ರ ಈಗ ಇರುವ ಭೂಮಿಯಿಂದ ಎಷ್ಟು ದೂರದಲ್ಲಿದ್ದಾನೋ ಅಲ್ಲಿಂದ ದೂರಕ್ಕೆ ಹೋಗೋದಿಲ್ಲ. ಅವನು ಹೋದರೆ ನಮಗೆ ಕಷ್ಟ ಆಗುತ್ತೆ. ಅದೇ ನಾನು ಹೇಳಿದ್ನಲ್ಲ, 2 ಪ್ರಬಲವಾದ ಸಮುದ್ರದಿಂದ ತರಂಗಗಳು ಆಕರ್ಷಣೆಯಿಂದ ಅದು ಬಂದು ಇಡೀ ಭೂಮಿಯನ್ನು ಮುಳುಗಿಸ್ತಿತ್ತು. ಆದ್ದರಿಂದ ಚಂದ್ರಪ್ಪನಿಗೆ ಯಾರೋ ಹೇಳಿದ್ದಾರೆ, ಚಂದ್ರಪ್ಪ ಅಲ್ಲೇ ಇರು, ಈ ಕಡೆ ಬರಬೇಡ, ಅಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ನನ್ನ ಕರ್ತವ್ಯವನ್ನು ಮಾಡಿಕೊಂಡಿದ್ದಾನೆ. ಹೀಗೆ ಭೂಮಿಯ ವಿಚಾರದಲ್ಲಿ ಆಯಿತು. ಆ ಭೂಮಿಯ ಹೊರಮೈ ಸ್ವಲ್ಪ ಎತ್ತರದ 10 ಅಡಿ ಎತ್ತರದಲ್ಲಿದ್ದರೆ, ಹೆಚ್ಚಾಗಿದ್ದಿದ್ದರೆ ಒಂದು ಇಂಗಾಲವೇ ಮೊದಲಾದ ಅನಿಲಗಳನ್ನು ಎಳ್ಕೊಂಡು ಬಿಡ್ತಿತ್ತು, ನಮಗೆ ಬದುಕಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸಾಗರದ ಆಳ ಇನ್ನೂ 10 ಅಡಿ ಹೆಚ್ಚಾಗಿದ್ದರೆ ಅಲ್ಲಿ ಇರಲಿಕ್ಕೆ ಕಷ್ಟ ಅಂತ ಹೇಳ್ತಾನೆ ಅವನು. ನೋಡಿ, ಈ ಒಂದು ಎಲ್ಲ ಕಡೆ ಈಗ ಪ್ರತಿ ಕಡೆಯಲ್ಲಿ ಅವನು ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟು ಅದನ್ನು ವಿವರಿಸಿದ್ದಾನೆ. ನಾವು ವಾಸಿಸುವ ಈ ಜಗತ್ತು ಎಷ್ಟು ನಿಯಮಬದ್ಧವಾಗಿದೆ ಅದನ್ನು ನಮ್ಮ ಹಿಂದಿನವರೆಲ್ಲ ಹೇಳಿದರು, ಸಂತ ಮಹಾತ್ಮರು. ಆಮೇಲೆ ನಮ್ಮ DVGದು ಒಂದು ಒಳ್ಳೆಯ ಕವಿತೆ ಇದೆ, ಅದನ್ನು ನಮಗೀಗ ಓದೋಕ್ಕೆ ಸಮಯದ ಅಭಾವವೂ ಉಂಟು. ಆದ್ದರಿಂದ ಅದನ್ನು ಹೇಳಿದ್ರು ನಿಮ್ಮಲ್ಲಿ ಕೆಲವರು ನೀನೇ ಜನ ಎನ್ನುವ ಒಂದು ಪುಸ್ತಕದಲ್ಲಿ ಈ ಜಗತ್ತಿನ ಕುರಿತು ಒಂದು ವಿವರಣೆ ಕೊಟ್ಟಿದ್ದಾರೆ.
ಅದನ್ನು ಓದಿದರೆ ಮನಸ್ಸಿಗೆ ಗೊತ್ತಾಗ್ತದೆ. ಅಥವಾ ನಮ್ಮ ಕನಕದಾಸರು ನೋಡಿ, ಯಾವುದದು, ಅಡವಿಯೊಳಗಾಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು, ಆ ವಿಭಾಗಕ್ಕೂ ಬರ್ತೇನೆ ನಾನೀಗ. ಅದು ಒಂದು, ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರು. ಈ ಕವಿ ಹೃದಯಕ್ಕೆ ಜಗತ್ತಿನ ರಹಸ್ಯ ಹೇಗೆ ಹೊಳೆದಿದೆ, ಅದು ಎಷ್ಟು ಸತ್ಯ ಎನ್ನುವುದನ್ನು ಇವತ್ತು ವಿಜ್ಞಾನಿ ಹೇಳ್ತಾನೆ ಅಂತ ನನ್ನ ಒಂದು ತಿಳುವಳಿಕೆ. ಭೂಮಿ 23 ಡಿಗ್ರಿಗಳಷ್ಟು ಬಾಗಿರುವುದು ನಮಗೆ ಋತುಗಳನ್ನು ನೀಡುತ್ತದೆ. ಇದು ಹೀಗೆ ಬಾಗಿರದಿದ್ದರೆ ಸಾಗರದ ಆವಿ ಉತ್ತರ ದಕ್ಷಿಣ ದಿಕ್ಕುಗಳಲ್ಲಿ ಸಾಗುತ್ತಾ ನಮಗೆ ಹಿಮದ ಖಂಡಗಳನ್ನು ನಿರ್ಮಿಸಿಕೊಡುತ್ತಿತ್ತು. ನಮ್ಮ ಚಂದ್ರ ಈಗಿರುವ ದೂರಕ್ಕಿಂತ 50,000 ಮೈಲು ಹೆಚ್ಚು ದೂರದಲ್ಲಿದ್ದರೆ ಸಮುದ್ರದ ಉಬ್ಬರ ಎಷ್ಟು ಅಗಾಧವಾಗುತ್ತಿದ್ದರೆಂದರೆ ದಿನಕ್ಕೆ 2 ಬಾರಿ ಎಲ್ಲ ಖಂಡಗಳು ಜಲದಲ್ಲಿ ಮುಳುಗಿ ಹೋಗುತ್ತಿದ್ದವು. ಪರ್ವತಗಳು ಬಹುಬೇಗ ಸವಿದು ಹೋಗ್ತಿದ್ದವು. ಭೂಮಿಯ ಮೇಲ್ಮೈ ಪದರ ಕೇವಲ 10 ಅಡಿಗಳಷ್ಟು ಹೆಚ್ಚು ದಪ್ಪವಿದ್ದಿದ್ದರೆ ಆಮ್ಲಜನಕವಿಲ್ಲದೆ ಎಲ್ಲ ಜೀವ ಸಂಕುಲವು ನಾಶವಾಗುತ್ತಿತ್ತು. ಸಾಗರ ಕೆಲವೇ ಅಡಿಗಳಷ್ಟು ಹೆಚ್ಚು ಆಳದಲ್ಲಿದ್ದರೆ ಇಂಗಾಲದ ಡೈಆಕ್ಸೈಡ್ ಹಾಗೂ ಆಮ್ಲಜನಕ ಎರಡೂ ಹೀರಲ್ಪಟ್ಟು ಯಾವ ಸಸ್ಯರಾಶಿಯು ಅಸ್ತಿತ್ವದಲ್ಲಿ ಇರುತ್ತಿರಲಿಲ್ಲ. ನಮ್ಮ ವಾಯುಮಂಡಲ ತೆಳ್ಳಗಿದ್ದರೆ ಬಾಹ್ಯಾಕಾಶದಲ್ಲಿ ದಿನವೂ ಉರಿದು ಹೋಗುವ ಮೆಲಿಯಗಟ್ಟಲೆ ಉಲ್ಕೆಗಳು ಭೂಮಿಗೆ ಎಲ್ಲೆಡೆ ಬಡಿದು ಬೆಂಕಿಯನ್ನು ಉಂಟು ಮಾಡ್ತಿತ್ತು. ಇದನ್ನು ಆಕ್ಸಿಡೆಂಟಾಗಿ ಆಯಿತು ಅಂತ ಹೇಳೋಣವೇ. ಈ ಎಲ್ಲ ಹಾಗೂ ಇನ್ನೂ ಅನೇಕ ಉದಾಹರಣೆಗಳನ್ನು ಇವುಗಳಿಂದ ನಮ್ಮ ಭೂಗ್ರಹದ ಮೇಲಿನ ಜೀವರಾಶಿ ಆಕಸ್ಮಿಕ ಎನ್ನುವುದಕ್ಕೆ ಮಿಲಿಯದಲ್ಲಿ ಒಂದು ಸಾಧ್ಯತೆಯೂ ಇಲ್ಲ. ಭಗವದ್ಗೀತೆ ಅಧ್ಯಾಯದಲ್ಲಿ ನಿಮಗೆ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಿಸಿ ಭೂಮಿ, ರಾಪ, ಅನವ, ಅನಿಲ. ಜೀವ ಎಂಬುದನ್ನು ಯಾವ ಮನುಷ್ಯನೂ ತಿಳಿದದ್ದು ಇಲ್ಲ. ಜೀವಕ್ಕೆ ತೂಕ ಇಲ್ಲ, ಅಳತೆ ಇಲ್ಲ, ಆದರೆ ಅದಕ್ಕೆ ಶಕ್ತಿ ಇದೆ. ಜೀವಭೂತ ಮಹಾಬಾಹು ಏಗಂಧಾರ್ಯತೆ ಜಗತ್ತು. ಆದರೆ ಅದಕ್ಕೆ ಶಕ್ತಿ ಇದೆ. ಬೆಳೆಯುವ ಬೇರು ಬಂಡೆಯನ್ನೇ ಸೀಳುತ್ತದೆ. ಬೀಜವು ಭೂ, ಜಲ, ವಾಯುಮಂಡಲಗಳನ್ನು ಜಯಿಸಿ ಪಂಚಭೂತಗಳ ಮೇಲೆ ಪ್ರಭುತ್ವ ಸ್ಥಾಪಿಸುತ್ತವೆ. ಅವುಗಳು ಕರಗಿ ಪುನಃ ಸಂಯೋಜನೆಗೊಳ್ಳುವಂತೆ ಒತ್ತಾಯಿಸುತ್ತವೆ. ಜೀವಭೂತ ಮಹಾಬಾಹೋ ಯಯ ಇದಂ ಜಗತ್ತು ಧಾರ್ಯತೆ. ಈ ಜಗತ್ತು ಆ ಜೈವಿಕ ಶಕ್ತಿ ಜೀವ, ಅದು ತನ್ನದೇ ಶಕ್ತಿ ಅಂತ ಭಗವಂತ ಹೇಳಿದ್ದಾನೆ. ನನ್ನ 2 ಪ್ರಕೃತಿಗಳಂತೂ, ಒಂದು ಜಡ ಪ್ರಕೃತಿ, ಇನ್ನೊಂದು ಚೇತನ ಪ್ರಕೃತಿ. ಈ ಚೇತನ ಪ್ರಕೃತಿಯಿಂದ ಜಗತ್ತು ಧರಿಸಲ್ಪಟ್ಟಿದೆ. ಎಷ್ಟು ಚೆನ್ನಾಗಿ ಹೊಂದುತ್ತದೆ ಆ ವಾಕ್ಯ. ಇನ್ನು ಕೆಲವೆಲ್ಲ ಭಗವದ್ಗೀತೆಯ ವಾಕ್ಯಗಳು ಇದನ್ನು ನೋಡಿದಾಗ ಆಶ್ಚರ್ಯ ಅನ್ನಿಸ್ತದೆ ನಮಗೆ. ಅಂಥ ಅದ್ಭುತ ಗ್ರಂಥ ನಮ್ಮ ಜನರಿಗೆ ಒಂದು ಚೂರು ಗೊತ್ತಿಲ್ಲ. ಜೀವವು ಎಲ್ಲ ಜೀವರಾಶಿಯನ್ನು ರೂಪಿಸುವ ಶಿಲ್ಪಿ. ಕಲಾವಿದನಾಗಿ ಪ್ರತಿಯೊಂದು ಮರದ ಪ್ರತಿ ಎಲೆಯ ವಿನ್ಯಾಸ ಮಾಡುತ್ತದೆ. ಕೆಲವು ಎಲೆಗಳಿಗೆ ಈ ಹೆಂಗಸರು ಸೀರೆ ಕೆಳಗಡೆ ಒಂದು ರೇಖೆ ಹಾಕ್ತಾರಲ್ಲ, ಹಾಗೆ ವಿನ್ಯಾಸ ಉಂಟು. ಅದೊಂದು ಎಂಥ ಅದ್ಭುತ. ಆ ಪುಷ್ಪಗಳಲ್ಲಿ ಕಂಡುಬರುವಂತಹ ವೈವಿಧ್ಯ. ಪ್ರತಿಯೊಂದು ಹೂವಿಗೂ ರಂಗು ನೀಡ್ತದೆ ಜೀವ ಸಂಗೀತಗಾರ. ಅದು ಪ್ರತಿಯೊಂದು ಹಕ್ಕಿಗೂ ಪ್ರೀತಿಯ ಗೀತೆಗಳನ್ನು ಹಾಡಲು ಕಲಿಸ್ತದೆ. ವೈವಿಧ್ಯಮಯ ಸ್ವರಗಳಲ್ಲಿ ಕೀಟಗಳು ಒಂದನ್ನೊಂದು ಕರೆಯಲು ಕಲಿಸಿದೆ. ಜೀವ ಶ್ರೇಷ್ಠ ರಸಾಯನಶಾಸ್ತ್ರಜ್ಞನಾಗಿ ಹಣ್ಣುಗಳಿಗೆ, ಸಾಂಬಾರು ಪದಾರ್ಥಗಳಿಗೆ ಸ್ವಾದವನ್ನು, ರುಚಿಯನ್ನು, ಗುಲಾಬಿಗೆ ಸುಗಂಧವನ್ನು ನೀಡಿದೆ. ವ್ಯವಸ್ಥೆ ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಚಿತ್ರನಾಳ್ ಕಾಲದಿಂಡೆ ಮಾಸದ ವಿಚಿತ್ರ ಬೆಸಪನಾಳ್. ಇದು ಯಾರಾದರೂ ನಮ್ಮ ಶಾಲಾ ಕಾಲೇಜಿನಲ್ಲಿ ಹೇಳ್ಯಾರ? ಜಗತ್ತು ಆಕ್ಸಿಡೆಂಟ್ ಆಯಿತು, ಇದು ದೇವರ ಜನರೇ ಏನಿಲ್ಲ, ಅದೆಲ್ಲ ಮೂಢನಂಬಿಕೆ. ಆ ಮಳೆ ಗಾಳಿ ಬೆಳಕು ಬಂದು ಅದು ಸಿಡಿಲು ಬಡಿದಾಗ ಹೆದರಿ ಏನೋ ಉಂಟು ಅಂತ ನಂಬಿದ್ದೋ. ಅದೇ ಮೂಢನಂಬಿಕೆ ಮುಂದರ್ಕೊಂಡು ಬಂದಿದೆ. ಅದನ್ನೆಲ್ಲ ಒದ್ದು ಬಿಸಾಡಿ ಆಚೆಗೆ ಅಂತ ಹೇಳ್ತಾರೆ ತಾನೆ. ನೋಡಿ, ಇದು ವಿಜ್ಞಾನಿ ಹೇಳಿದ್ದದು, ನಾನಲ್ಲ.
ಜಗದಾತ್ಮ ಅಂದರೆ ವಚನ ಅಲ್ಲ. ಈ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ಬಿಡುಗೊಳಿಸಿ ಪ್ರಾಣಿಗಳು ತಮ್ಮ ಉಸಿರನ್ನು ಪಡೆಯುವಂತೆ ಮಾಡುತ್ತದೆ. ಯಾವುದೋ ಗುಲಾಬಿಗೆ ಸುಗಂಧವನ್ನಿದೆ ಮತ್ತು ನೀರು ಹಾಗೂ ಕಾರ್ಬೋಲಿಕ್ ಆ್ಯಸಿಡ್ಡುಗಳನ್ನು ಸಕ್ಕರೆ ಹಾಗೂ ಪದಾರ್ಥವಾಗಿ ಪರಿವರ್ತಿಸಿ ಈ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ಬಿಡುಗಡೆಗೊಳಿಸಿ ಪ್ರಾಣಿಗಳು ತಮ್ಮ ಉಸಿರನ್ನು ಪಡೆಯುವಂತೆ ಮಾಡ್ತದೆ ವ್ಯವಸ್ಥೆ. ಬಹುಮಟ್ಟಿಗೆ ಅಗೋಚರವಾದ, ಪಾರದರ್ಶಕವಾದ ಹಾಗೂ ಫಲಪಾಕದಂತಿರುವ ಇದನ್ನು ನೀವು ನೋಡಿರ್ಬೋದು. ಪ್ರೋಟೋಪ್ಲಾಸಮ್ ಅಂತಾರೆ. ಇದು ಸಮುದ್ರದ ತೀರದಲ್ಲೆಲ್ಲ ಬಿದ್ದಿರ್ತದೆ. ಈ ಏಕಾಣು, ಈ ಪಾರದರ್ಶಕವಾದ ಇಬ್ಬನಿಯ ಹನಿ ತನ್ನೊಳಗೆ ಮೂಲ ಪ್ರಾಣವನ್ನು ಹಿಡಿದಿಟ್ಟುಕೊಂಡು ಅದನ್ನು ಎಲ್ಲ ದೊಡ್ಡ ಹಾಗೂ ಸಣ್ಣ ಜೀವಿಗಳಿಗೂ ಹಂಚುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಣ್ಣ ಹನಿಯ ಸಾಮರ್ಥ್ಯ ನಮ್ಮ ಸಸ್ಯರಾಶಿ, ಪ್ರಾಣಿ ಸಂಕುಲ, ಮನುಷ್ಯರಿಗಿಂತ ಮಹತ್ತರವಾದದ್ದು. ಏಕೆಂದರೆ ಅದರಿಂದಲೇ ಜೀವರಾಶಿ ಉದ್ಭವವಾದದ್ದು. ಪ್ರಕೃತಿ ಜೀವರಾಶಿಯನ್ನು ಸೃಷ್ಟಿಸಲಿಲ್ಲ. ಲಾವಾಶಿಲೆಗಳಾಗಲಿ ಉಪ್ಪಿಲ್ಲದ ಸಾಗರವಾಗಲಿ ಅಗತ್ಯವಿರುವ ಅವಶ್ಯಕತೆಗಳನ್ನು ಪೂರೈಸಲಾಗಲಿಲ್ಲ. ಹಾಗಾದರೆ ಅದನ್ನು ಇಲ್ಲಿ ಇರಿಸಿದವರು ಯಾರು? ಆ ವ್ಯವಸ್ಥೆಗಳ ಕ್ರಮ. ಸೃಷ್ಟಿಕರ್ತನು ಸಣ್ಣ ಪ್ರಾಣಿಗಳಲ್ಲಿಯೂ ಮೂಲ ಪ್ರವೃತ್ತಿ ಎಂದಿರುವುದರ ಮೂಲಕ, ಮೂಲ ಪ್ರವೃತ್ತಿಯನ್ನು ಇರಿಸುವುದರ ಮೂಲಕ ಅವು ಅಸಹಾಯಕವಾಗದಂತೆ ನೋಡಿಕೊಂಡಿರುವುದು ಪ್ರಾಣ ಜಗತ್ತಿನ ವಿವೇಕವನ್ನು ಗಮನಿಸಿದಾಗ ನಿಶ್ಚಿತವಾಗಿ ತಿಳಿಯುತ್ತದೆ. ಒಂದು ಸಾಲಮನ್ ಮೀನು ವರ್ಷಗಟ್ಟಲೆ ಸಾಗರದಲ್ಲಿದ್ದು ನಂತರ ತನ್ನ ಮೂಲ ನದಿಗೆ ಹಿಂತಿರುಗಿ ತಾನು ಜನಿಸಿದ ಉಪನದಿಯ ತೀರದಲ್ಲೇ ಸಂಚರಿಸ್ತದಂತೆ. ಅದು ನಿಖರವಾಗಿ ಅದನ್ನು ಯಾವುದು ಹಿಂದಿರುಗಿ ಕರೆದೊಯ್ತದೆ, ಅಲ್ಲಿಂದ ಅಷ್ಟು ದೂರದಿಂದ ಇಲ್ಲಿಗೆ ಬರ್ತದೆ. ಅದನ್ನು ಮತ್ತೊಂದು ಉಪನದಿಗೆ ಸ್ಥಳಾಂತರಿಸಿದರೆ ತಕ್ಷಣವೇ ಅದಕ್ಕೆ ತಾನು ಅದೇ ಮಾರ್ಗದಲ್ಲಿದ್ದೇನೆಂದು ತಿಳಿದು, ಬೇರೆ ಮಾರ್ಗದಲ್ಲಿದ್ದೇನೆಂದು ತಿಳಿದು ಮುಖ್ಯವಾಹಿನಿಗೆ ಹಿಂತಿರುಗಿ ಬಂದು ಸೇರಲು ಹೋರಾಡಿ ನಂತರ ಮತ್ತಷ್ಟು ಸ್ಪಷ್ಟವಾಗಿ ತನ್ನ ಗಮ್ಯಸ್ಥಾನವನ್ನು ಮೊದಲು ಸೇರಲು ಪ್ರವಾಹದ ಗತಿಯ ವಿರುದ್ಧವಾಗಿ ಬರುತ್ತದೆ. ಅದಾಗದಾಗ ನನಗೆ ಬಿಟ್ಟರು. ಅಂದರೆ ಅಷ್ಟು ಸಣ್ಣ ಪ್ರಾಣಿಯದು ವರ್ತಿಸುವ ವಿಧಾನ ನಿಶ್ಚಿತವಾಗಿದೆ, ಅರ್ಥಪೂರ್ಣವಾಗಿದೆ. ಈಲ್ ಮೀನುಗಳ ರಹಸ್ಯವನ್ನು ಅರಿಯುವುದು ಮತ್ತಷ್ಟು ಕಷ್ಟ. ಈ ವಿಸ್ಮಯಕರ ಜೀವಿಗಳು ಪ್ರೌಢಾವಸ್ಥೆಯಲ್ಲಿ ಎಲ್ಲ ಕೊಳಗಳಿಂದ, ನದಿಗಳಿಂದ, ಯುರೋಪಿನ ಎಲ್ಲೆಗಳಿಂದ, ಎಲ್ಲ ಎಡೆಗಳಿಂದ ಸಾವಿರಾರು ಮೈಲು ಸಾಗಿ ಎಲ್ಲವೂ ಬರ್ಮುಡಾದ ಅತ್ಯಂತ ಆಳದೆಡೆಗೆ ಬರುತ್ತವೆ. ಅಲ್ಲಿ ಅವು ಸಂತಾನೋತ್ಪತ್ತಿ ಮಾಡಿ ಮರಣ ಹೊಂದುತ್ತವೆ. ಆ ಮರಿಗಳು ತಾವು ಯಾವುದೋ ಅಪರಿಚಿತ ಜಲದ ಪ್ರದೇಶದಲ್ಲಿದ್ದೇವೆಂದು ತಿಳಿದು ಬೇರೇನೂ ಅವರಿಗೆ ಗೊತ್ತಿಲ್ಲ. ಆದರೂ ತಮ್ಮ ತಾಯಿ ತಂದೆಯರು ಯಾವ ತೀರದಿಂದ ಬಂದಿದ್ದರೂ ಅದೇ ಮಾರ್ಗದಲ್ಲಿ ಹಿಂತಿರುಗಿ ಬರುತ್ತವೆ. ಅಷ್ಟೇ ಅಲ್ಲ, ಅದೇ ನದಿ, ಸರೋವರ ಮತ್ತು ಸಣ್ಣ ಕೊಳಗಳಿಗೆ ಹಿಂದಿರುಗುತ್ತವೆ. ಈ ರೀತಿ ಪ್ರತಿ ಜಲರಾಶಿಯು ಈಲ್ಗಳಿಂದ ತುಂಬಿರುತ್ತದೆ. ಎಂದೂ ಕೂಡ ಅಮೇರಿಕಾದ ಈಲ್ ಯುರೋಪಿನಲ್ಲಿ ಸಿಕ್ಕಿಲ್ಲ, ಯುರೋಪಿನ ಈಲ್ ಅಮೇರಿಕದಲ್ಲಿ ಸಿಕ್ಕಿಲ್ಲ. ಅದರ ಬಹುದೂರದ ಪ್ರಯಾಣದ ಅನುಕೂಲಕ್ಕಾಗಿ ಪ್ರಕೃತಿ ಯುರೋಪಿನ ಈಲ್ ಪ್ರೌಢಾವಸ್ಥೆಗೆ ಬರುವುದನ್ನು 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಮುಂದಕ್ಕೆ ಹಾಕಿದೆ. ಈ ಮಾರ್ಗದರ್ಶಕ ಪ್ರವೃತ್ತಿ ಎಲ್ಲಿಂದ ಉದ್ಭವಿಸಿತು? ಭಗವದ್ಗೀತೆಯಲ್ಲಿ ಬರ್ತದೆ 18ನೇ ಅಧ್ಯಾಯದಲ್ಲಿ, ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ. ಭೂತಗಳಿಗೆ, ಜೀವಿಗಳಿಗೆ ಪ್ರವೃತ್ತಿ ಎಲ್ಲಿಂದ ಬರ್ತದೆ? ಯತಃ, ಯಾರಿಂದ. ಆ ಯತಃ ಯಾರಿಂದ ಬರುತ್ತದೋ ಆತನು ಸರ್ವತ್ರ ಸರ್ವವ್ಯಾಪಿಯಾಗಿದ್ದಾನೆ. ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ. ಇದೆಲ್ಲವೂ ಯಾರಿಂದ ವ್ಯಾಪ್ತವಾಗಿದೆಯೋ ಆತನಿಂದ ಆ ಪ್ರವೃತ್ತಿ ಜೀವಿಗಳಿಗೆ ಬರುತ್ತವೆ. ಇದನ್ನು ಕೇಳ್ತಾ ಇದ್ದಾನೆ, ಈ ಪ್ರವೃತ್ತಿ ಯಾರಿಂದ ಬಂತು?
ಇದೊಂದು ಆಶ್ಚರ್ಯ ನೋಡಿ. ಅದರಲ್ಲಿ ಅದು ನಮ್ಮ ಕನಕದಾಸರು ಕೇಳಿದ ಅದು ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು, ಪಡೆದದನ್ನು ನೀಯ ತರದಿ ಸ್ವಾಮಿತ ಹೊಣೆಗಾರನಾಗಿ ಸಲವನು ಇತ್ಯಾದಿ, ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆ ಇತ್ಯಾದಿ. ಅದೇ ರೀತಿ ಇದು ಕೇಳಿದ್ದಾರೆ. ಅವರದನ್ನು ನಾವು ಮೂಢನಂಬಿಕೆ ಅಂತೇಳಿ, ಅದು ಮೂಢವಲ್ಲ, ಗಾಢವಾದ ಗೂಢವಾದ ನಂಬಿಕೆ ಅಂತ ಹೇಗೆ ಗೊತ್ತಾಗುತ್ತೆ. ಒಂದು ಕಣಜದ ಹುಳು ಮಿಡತೆಯನ್ನು ವಶಪಡಿಸಿಕೊಳ್ತದೆ, ಭೂಮಿಯಲ್ಲಿ ರಂಧ್ರವನ್ನು ಮಾಡ್ತದೆ. ಸರಿಯಾದ ಯಾವ ಭಾಗದಲ್ಲಿ ಅದು ಮಿಡತೆಯನ್ನು ಕುಟುಕುತ್ತದೆ ಅಂದರೆ ಮಿಡತೆ ಸಾಯದೆ ಕೇವಲ ಪ್ರಜ್ಞಾಶೂನ್ಯವಾಗಿ ಸಂರಕ್ಷಿಸಿದ ಮಾಂಸದಂತೆ ಇರ್ತದೆ. ಕೊಂದು ಹಾಕಿದರೆ ಅದು ಮಾಂಸ ಕೊಳಿತದೆ, ಅದರ ಮಕ್ಕಳಿಗೆ ತಿನ್ನಲಿಕ್ಕಾಗೋದಿಲ್ಲ. ಅಲ್ಲೇ ಎಲ್ಲಿ ಅದನ್ನು ಕುಡುಕಬೇಕು ಅಲ್ಲಿ ಮಾತ್ರ ಕುಡುಕ್ತದಂತೆ. ಅಥವಾ ಪ್ರವೃತ್ತಿರ್ಭೂತಾನ. ಇದನ್ನು ನೀವು ಓದ್ತಾ ಹೋದ ಮೇಲೆ ಈ ನಿಮಗೆ ನಾಮರೂಪಗಳಿಂದ ವಿಶ್ವ ಮೆಲ್ಲ ಆ ಕಡೆ ಹೋಗಿ ಸರ್ವತ್ರ ಭಗವಂತನೇ ಇದೆ, ದಿವ್ಯವಾದ ಆಟವನ್ನು ಮಾಡ್ತಾ ಇದ್ದಾನಪ್ಪ ಅಂತ ಅನಿಸಿಯೇ ತೀರ್ತದೆ. 7 reasons why a scientist believes in God. ಕ್ರಿಸ್ಟಿ ಮಾರಿಸನ್, ನ್ಯೂಯಾರ್ಕ್ ಪ್ರೆಸಿಡೆಂಟ್, ನ್ಯೂಯಾರ್ಕ್ ಅಕಾಡೆಮಿ ಆಫ್ ಸೈನ್ಸಸ್. ಇದನ್ನು ಬರೋದು ಬಹಳ ಹಿಂದೆ, ಒಂದು 40 ವರ್ಷಗಳ ಹಿಂದೆ ನಾನು ಒಂದು ಸಲ ನೋಡಿದೆ ಪತ್ರಿಕೆಯಲ್ಲಿ. ಆಮೇಲೆ ಮತ್ತೆ ಅದನ್ನು ನೋಡುವಾಗ ನಮ್ಮ ವೇದಾಂತ ಹೇಳ್ತಕ್ಕಂಥ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಅತ್ಯಂತ ಅವಶ್ಯಕ ಅಂತ ಅನಿಸಿತು ಜನಸಾಮಾನ್ಯರಿಗೆ. ನಿಶ್ಚಿತವಾಗಿ ಮೊದಲನೇ ಬಾರಿ ಹಾಗೂ ಪ್ರತಿ ಬಾರಿಯೂ ಕಣದ ಹುಳು ಇವೆಲ್ಲವನ್ನು ಸರಿಯಾಗಿ ಮಾಡಿರಬೇಕು. ಇಲ್ಲದಿದ್ದರೆ ಕಣದ ಹುಳುಗಳೇ ಇರುತ್ತಿರಲಿಲ್ಲ. ಇಂತಹ ವಿಸ್ಮಯಕಾರಿ ಕೌಶಲಗಳನ್ನು ಕಲಿತ ಪ್ರಕೃತಿ, ಲರ್ನೆಡ್ ರೆಸ್ಪಾನ್ಸ್ ಅಂತ ಹೇಳ್ತಾರಲ್ಲ, ಎಂದು ವಿವರಿಸಲಾಗದು. ಅದು ದೈವದತ್ತವಾದದ್ದು. ಯಾವ ಪ್ರಾಣಿಯವರೆಗೂ 12ರವರೆಗೆ ಎಣಿಸುವ ಅಥವಾ 10 ಎಂಬುದರ ಅರ್ಥವನ್ನು ಗ್ರಹಿಸುವ ಸಾಮರ್ಥ್ಯ ಹೊಂದಿರುವ ದಾಖಲೆ ಇಲ್ಲ. ಸಹಜ ಪ್ರವೃತ್ತಿ ಎಂಬುದು ಕೊಳಲಿನ ಸುಂದರ ಆದರೆ ಮಿತಿಯುಳ್ಳ ಒಂದು ಸ್ವರವಾದರೆ ಮನುಷ್ಯನ ಮಿದುಳು ವಾದ್ಯ ಮೇಳದ ಎಲ್ಲ ವಾದ್ಯಗಳ ವಿವರಗಳನ್ನು ಒಳಗೊಂಡಿರುವಂತಹದ್ದು. ಈ 4ನೇ ಅಂಶವನ್ನು ಕುರಿತು ಹೆಚ್ಚು ತರ್ಕ ಮಾಡುವ ಅವಶ್ಯಕವಿಲ್ಲ. ವಿಶ್ವಾತ್ಮಕ ಪ್ರಜ್ಞೆಯ ಒಂದು ಸಣ್ಣ ಕಿಡಿಯಿಂದಾಗಿ ನಮ್ಮಲ್ಲಿ ಉಂಟಾಗುವ ವಿಚಾರ ಶಕ್ತಿಯಿಂದ ನಾವು ಈಗ ಏನಾಗಿದ್ದೇವೆ ಎಂಬುದರ ಬಗ್ಗೆ ವಿಚಾರ ಮಾಡುವ ಸಾಧ್ಯತೆ ನಮಗಿದೆ. ಆ ಪ್ರಜ್ಞೆಯ ಬೆಳಕು, ಅದರ ಆಧಾರದಿಂದ ವಿಶ್ವ ಜಗತ್ತು ವಿಶಾಲವಾದದ್ದು. ಆಮೇಲೆ ನೋಡುವ ನಾನು, ಜೀವಾತ್ಮ, ಜೀವ, ಜಗತ್ತು, ಆಮೇಲೆ ಜಗನ್ಯಾಮಕ, ಇಷ್ಟನ್ನು ತಿಳಿಯುವ ಅದ್ಭುತ ಶಕ್ತಿ ಭಗವಂತ ನಮ್ಮಲ್ಲಿ ಇಟ್ಟಿದ್ದಾನೆ. ಇದು ಮೂಢವಲ್ಲದ ನಂಬಿಕೆಯ, ಮೂಢವಾದ ನಂಬಿಕೆಯ. ಎಲ್ಲ ಜೀವರಾಶಿಯ ಅಸ್ತಿತ್ವಕ್ಕೆ ಕಾರಣ ಇಂದು ನಾವು ಅರಿತಿರುವ ವಾಸ್ತವಾಂಶಗಳಲ್ಲಿ ಪ್ರಕಾಶಗೊಂಡಿವೆ. ಆದರೆ ಜೀನ್ಸ್, ಮೂಲವಾಹಿಗಳು, ವಂಶವಾಹಿಗಳು ಕುರಿತ ಕೌತುಕಗಳೇ ಮೊದಲಾದವು ಡಾರ್ವಿನ್ನನಿಗೆ ಗೊತ್ತಿರಲಿಲ್ಲ. ಜೀನ್ ಎಷ್ಟು ಸಣ್ಣ ಗಾತ್ರದೆಂದರೆ ಎಲ್ಲ ಜೀವಂತ ಮನುಷ್ಯರಲ್ಲಿರುವ ಎಲ್ಲ ಜೀನ್ಗಳನ್ನು ಒಂದೆಡೆ ಸೇರಿಸಿದರೆ ಅವು ಒಂದು ಅಂಗ, ದರ್ಜಿಗಳು ಬಳಸುವ ಬೆರಳು ಟೋಪಿ ಇದೆಯಲ್ಲ ಅದರಲ್ಲಿ ಸೇರಿಸ್ಬೋದಂತೆ. ನಮಗಾಗ ಬೀಜಮ್ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಹಾಗಂತ ಒಂದು ಬೀಜ ಅಂದರೆ ಏನು? ಆ ಸ್ವಕಾರ್ಯವನ್ನು ಮುಂದುವರಿಸ್ತಕ್ಕಂತಹ ಶಕ್ತಿ. ಹುಳ್ಳಿ ಬೀಜ ಹುಳ್ಳಿ, ಕಲ್ಲೆ ಅದು ಬೇರೆ ಅವುಗಳ ಬೀಜ. ಅಲ್ಲಿ ಆ ಬೀಜದಲ್ಲಿ ಅವುಗಳನ್ನು ಒಂದುಗೂಡಿಸುವ ಶಕ್ತಿ ನನ್ನದು ಅಂತ ಭಗವಂತ ಒಂದು ಕಡೆ ಹೇಳ್ತಾನೆ. ಬೀಜಮ್ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಇದನ್ನು ನೋಡಿ, ಎಲ್ಲ ಜೀನ್ಸುಗಳು ಒಂದೆಡೆ ಸೇರಿಸಿದರೆ ಅದು ಕಂಟ್ರೋಲ್ ಇಷ್ಟರದ್ದೇ ಇದೆ. ಅದು ಅಣೋರಣೀಯಾನ್ ಮಹತ್ವ ಮಹೀಯಾನ್. ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಮಹಿಮೆಯನ್ನು. ಆ ಮಹಿಮೆಯನ್ನು ಇವತ್ತು ವಿಜ್ಞಾನ ನಮಗೆ ತಿಳಿಸಿಕೊಡ್ತಾ ಇದೆ ಅಂತ ನನಗನ್ನಿಸ್ತದೆ. ಸೂಕ್ಷ್ಮ ಗಾತ್ರದ ಜೀನ್ಸ್ ಹಾಗೂ ಅವುಗಳ
ಒಡನಾಡಿ ಕ್ರೋಮೋಸೋಮ್ಸ್ ಪ್ರತಿಯೊಂದು ಜೀವಾಣುವಿನಲ್ಲಿ ನೆಲೆಸಿರುತ್ತದೆ ಹಾಗೂ ಅವು ಮಾನವರ ಪ್ರಾಣಿಗಳ ಸಸ್ಯರಾಶಿಯ ಲಕ್ಷಣಗಳ ಸ್ಪಷ್ಟ ಸಂಕೇತಗಳು. 2,000 ಮಿಲಿಯ ಮನುಷ್ಯರ ಎಲ್ಲ ವ್ಯಕ್ತಿ ವಿಶಿಷ್ಟ ಲಕ್ಷಣಗಳನ್ನು ಒಂದೆಡೆ ಪೇರಿಸುವುದಕ್ಕೆ ಒಂದು ಅಂಗುಷ್ಟದ ಸ್ಥಾನ. ಆದರೆ ವಾಸ್ತವಾಂಶ ಪ್ರಶ್ನೆ, ಇದರ ವಾಸ್ತವಾಂಶ ಇದು ಸುಳ್ಳಲ್ಲ, ಕಲ್ಪನೆ ಅಲ್ಲ, ಕಥೆ ಅಲ್ಲ, ಕಟ್ಕೊತಾ ಇಲ್ಲ, ಇದು ವಾಸ್ತವಾಂಶ ಪ್ರಶ್ನಾತೀತ. ಅಲ್ಲದೆ ಈ ಜೀನ್ಸ್ ಅತಿ ಸಣ್ಣ ಸ್ಥಳದಲ್ಲಿ ಹೇಗೆ ತನ್ನ ಪೂರ್ವಿಕರ ಸಮೂಹದ ಸಹಜ ಅನುವಂಶೀಯತೆಯನ್ನು ಹಿಡಿದಿಟ್ಟಿರುತ್ತದೆ ಹಾಗೂ ಪ್ರತಿಯೊಬ್ಬರ ಮನೋಲಕ್ಷಗಳನ್ನು ಹೇಗೆ ಸಂರಕ್ಷಿಸಿಟ್ಟುಕೊಂಡಿರುತ್ತವೆ. ಜೀನ್ಸ್ಗಳಿಗೆ ಆಧಾರವಾಗಿರುವ ಹಾಗೂ ಅವುಗಳನ್ನು ಧರಿಸಿರುವ ವಸ್ತುವಾದ ಜೀವಾಣುವಿನಲ್ಲಿಯೇ ನಿಜವಾಗಿ ವಿಕಾಸ ಪ್ರಕ್ರಿಯೆ ಪ್ರಾರಂಭವಾಗುವುದು. ಅತಿ ಸೂಕ್ಷ್ಮವಾದ ಜೀನ್ಸ್ ಆಕಾರದಲ್ಲಿ ಒಂದೆಡೆ ಹಿಡಿದಲ್ಪಟ್ಟಿರುವ ಕೆಲವು ಮಿಲಿಯ ಅಣುಗಳು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಯನ್ನು ಪೂರ್ಣವಾಗಿ ಆಳುತ್ತವೆ ಎನ್ನುವುದೇ ಅದ್ಭುತ ಕಲ್ಪನಾ ಸಾಮರ್ಥ್ಯವುಳ್ಳ ಪ್ರಜ್ಞಾಶಕ್ತಿಯಿಂದ ಮಾತ್ರವೇ ಈ ಅಗಾಧ ಕೌಶಲ ಹಾಗೂ ಪೂರ್ವಸಿದ್ಧತೆ ಉದ್ಭವಿಸಿರುವುದು ಎಂಬುದಕ್ಕೆ ಉದಾಹರಣೆ. ಆ ಅತಿ ಸೂಕ್ಷ್ಮ ವಿಚಾರಗಳನ್ನು ತಿಳಿಯಲಿಕ್ಕೆ ಅಸಾಧ್ಯ. ಆದರೆ ನಮ್ಮ ಶ್ರದ್ಧೆ ಪರಮಾತ್ಮನ ಬಗ್ಗೆ ಮನವೆಮ್ಮದು ವಿಸ್ತರಿಸಿದ ಎದೆಗಾಗಿದ ಔದಾರ್ಯ, ಕೈಗೂಡಿದ ಶತಮತಗತ ಧರ್ಮ ಸಮನ್ವಯ ಕಾರ್ಯ, ಪರಮಾತ್ಮನ ಅಸ್ತಿತ್ವದ ರಸಪೂರ್ಣ ಆಸ್ತಿಕ ಬುದ್ಧಿ, ಇಂದ್ರಿಯ ಸಂಯಮ ವಿಷಯದ ಹೃಚ್ಛಕ್ತಿಯ ಪರಿಶುದ್ಧಿ ಅಂತ 100 ವರ್ಷಗಳ 75-80 ವರ್ಷಗಳ ಹಿಂದೆ ಕುವೆಂಪು ಶತಮಾನ ಸಂಧಿ ಅಂತ ಶ್ರೀರಾಮಕೃಷ್ಣರ ಶತಮಾನೋತ್ಸವದಲ್ಲಿ ಒಂದು ಒಳ್ಳೆಯ ಹಾಡನ್ನು, ಅದ್ಭುತವಾದ ಹಾಡನ್ನು ರಚಿಸಿದರು. ಅದರಲ್ಲಿ ಇದು ಸಾಧ್ಯವಾಗಬೇಕಾದರೆ ಪರಮಾತ್ಮನ ಅಸ್ತಿತ್ವದಿ ರಸಪೂರ್ಣಾಸ್ತಿಕ ಬುದ್ಧಿ ಬರಬೇಕಾದರೆ ಈ ವಿಚಾರ ನಮ್ಮ ಮನಸ್ಸಿಗೆ ಬಂದರೆ ನಮ್ಮ ಮನಸ್ಸು ವಿಶಾಲಗೊಳ್ಳದೇ ಇರಲು ಸಾಧ್ಯವೇ? ಅದರ ಮೇಲೆ ಪ್ರಕೃತಿಯ ಹತೋಟಿಯನ್ನು ನೋಡಿದರೆ ಅನಂತ ಪ್ರಜ್ಞೆ ಮಾತ್ರವೇ, ಭಗವಂತ ಮಾತ್ರವೇ ದುರಾಲೋಚನೆ ಅಲ್ಲ, ಮುಂದಾಲೋಚನೆಯಿಂದ ಹಾಗೂ ಚತುರತೆಯಿಂದ ಇದನ್ನು ನಿರ್ಮಿಸಿದ್ದಾನೆ ಅಂತ ಅರ್ಥವಾಗ್ತದೆ. ಅನೇಕ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಕ್ಯಾಕ್ಟಸ್ ಗಿಡದ ಒಂದು ತಳಿಯನ್ನು ಸುರಕ್ಷಾ ಬೇಲಿಯಾಗಿ ನೆಡಲಾಯಿತು. ಆಸ್ಟ್ರೇಲಿಯಾದಲ್ಲಿ ಯಾವ ವೈರಿ ಕೀಟವೂ ಇಲ್ಲದೆ ಕ್ಯಾಕ್ಟಸ್ ಪ್ರಚಂಡವಾಗಿ ಆರಂಭವಾಯಿತು. ಈ ಆತಂಕಕಾರಿ ಹೆಚ್ಚಳ ಎಲ್ಲಿವರೆಗೆ ಮುಂದುವರಿಯಿತೆಂದರೆ ಇಂಗ್ಲೆಂಡಿನಷ್ಟು ಉದ್ದಗಲದ ಜಾಗವನ್ನು ವ್ಯಾಪಿಸಿ ಹಳ್ಳಿ ಪಟ್ಟಣಗಳ ಜನರು ಊರು ಬಿಡುವಂತೆ ಮಾಡಿತು. ಅವರ ಜಮೀನುಗಳನ್ನೆಲ್ಲ ನಾಶಪಡಿಸಿತು. ಇದರಿಂದ ಪಾರಾಗಲು ರಕ್ಷಣಾ ವಿಧಾನವನ್ನು ಹುಡುಕಲಾರಂಭಿಸಿ ಕೀಟಶಾಸ್ತ್ರಜ್ಞರು ಜಗತ್ತಿಗೆ ಭರವಸೆ ನೀಡಿದರು. ಕಡೆಗೆ ಅವರು ಕ್ಯಾಕ್ಟಸ್ನನ್ನು ಹೊರತು ಬೇರೇನನ್ನೂ ತಿನ್ನದ ಕೇವಲ ಅದನ್ನು ಅವಲಂಬಿಸಿ ಮಾತ್ರವೇ ಜೀವಿಸುವಂಥ ಒಂದು ಕೀಟವನ್ನು ಕಂಡುಹಿಡಿದರು. ನೋಡಿ ಆ ಬ್ಯಾಲೆನ್ಸು, ಅದು ಸರಾಗವಾಗಿ ಸಂತಾನೋತ್ಪತ್ತಿ ಮಾಡುವಂತಹದ್ದಾಗಿತ್ತು. ಆಸ್ಟ್ರೇಲಿಯಾದಲ್ಲಿ ಅದರ ಸಂತಾನ ಮಿತಿಯಲ್ಲಿರುವಂತೆ ನಿಯಂತ್ರಿಸುವ ವೈರಿಗಳು ಇದ್ದವು. ಹೀಗೆ ಬಹುಬೇಗ ಕೀಟ ಸದ್ಯದ ಅನಿರ್ಬಂಧಿತ ಬೆಳವಣಿಗೆಯನ್ನು ನಿಯಂತ್ರಿಸಿತು. ಇಂದು ಈ ಕ್ಯಾಕ್ಟಸ್ ಮಾರಿ ಹಿಮ್ಮೆಟ್ಟಿದೆ ಮತ್ತು ಅದರೊಂದಿಗೆ ಕ್ಯಾಕ್ಟಸನ್ನು ಶಾಶ್ವತವಾಗಿ ಹತೋಟಿಯಲ್ಲಿಡುವಷ್ಟು ಸಣ್ಣ ಪ್ರಮಾಣದ ಕೀಟದ ಶೇಷವನ್ನು ಹೊರತುಪಡಿಸಿ ಉಳಿದೆಲ್ಲವೂ ನಾಶವಾಗಿ. ಈ ರೀತಿ ಹತೋಟಿ ಮತ್ತು ಸಮತೋಲದ ಸಾರ್ವತ್ರಿಕವಾಗಿ ಒದಗಿಸಲ್ಪಟ್ಟಿದೆ. ಅತಿ ಶೀಘ್ರವಾಗಿ ಸಂತಾನೋತ್ಪತ್ತಿ ಮಾಡುವ ಕೀಟಗಳು ಭೂಮಿಯ ಮೇಲೆ ಏಕೆ ಪ್ರಭುತ್ವ ಸ್ಥಾಪಿಸಿಲ್ಲ? ಅದಕ್ಕೆ ಹೇಳ್ತಾನೆ, ಏಕೆಂದರೆ ಮನುಷ್ಯರಿಗಿರುವಂತೆ ಅವುಗಳಿಗೆ ಶ್ವಾಸಕೋಶಗಳಿಲ್ಲ. ಅವು ಕೊಳವೆಗಳ ಮೂಲಕ ಉಸಿರಾಡುತ್ತವೆ. ಆದರೆ ಕೀಟಗಳು ಬೆಳೆದಂತೆ ಅವುಗಳ ಕೊಳೆಗಳು ಶರೀರದ ಗಾತ್ರದ ಪ್ರಮಾಣಕ್ಕೆ ತಕ್ಕ ಹಾಗೆ ಬೆಳೆಯುವುದಿಲ್ಲ. ಆದ್ದರಿಂದಲೇ ದೊಡ್ಡದಾಗುತ್ತಾ ಕೀಟ ಎಂಬುದಿಲ್ಲ. ಬೆಳವಣಿಗೆಯಲ್ಲಿದ್ದ ಈ ನಿರ್ಬಂಧ ಅವುಗಳೆಲ್ಲವನ್ನು ಹತೋಟಿಯಲ್ಲಿಟ್ಟಿದೆ. ಇದು ಹೇಗೆ ಆಕ್ಸಿಡೆಂಟ್ ಅಂತ ಹೇಳೋಣ. ಎಲ್ಲ ಕಡೆ ಆ ಸರ್ವ ಶಕ್ತಿಮಯ
ಸರ್ವಶಕ್ತಿಮಯಿ ಸರ್ವಮಂಗಲ ಸದ್ದತಿಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವಮಂತ್ರಸ್ವರೂಪಿಣಿ ಅಂತ ನಮ್ಮಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಅಪಾರವಾದಂತಹ ತತ್ವ, ಪರಮಾರ್ಥ ತತ್ವ ಅಂತ ಗೊತ್ತಾಗ್ತದೆ. ಇನ್ನು ಮನುಷ್ಯನು ದೇವರ ವಿಚಾರವನ್ನು ಭಾವಿಸುವುದೆಂಬ ಸಂಗತಿಯೇ ಒಂದು ಅಪೂರ್ವ ಸಾಕ್ಷಿ ಅಂತ ಅದಕ್ಕೆ ಬೇಕಾದಷ್ಟು ವರ್ಣನೆ ಕೊಟ್ಟಿದ್ದಾರೆ. ಇವತ್ತಿನ ಮುಖ್ಯ ವಿಚಾರ ಏನಂದರೆ, ಈ ಕಾಣುವ ಜಗತ್ತು ಆಕಸ್ಮಿಕವಲ್ಲ. ಹಾಗಾದರೆ ಭಗವಂತನಿದ್ದಾನೆ, ಸರ್ವಶಕ್ತನಾದ ಶಕ್ತಿ ಇದೆ, ಪ್ರಜ್ಞಾಶಕ್ತಿ ಅಂತ ಗೊತ್ತಾದ ಕೂಡಲೇ ನಮಗೆ ಸಂಶಯಗಳು ಬರ್ತವೆ. ಕೆಲವು ನಾವು ಮಾತಾಡೋದೇನು ಕೂಡಲೇ ಭಗವಂತ ಅಷ್ಟು ಶಕ್ತಿವಂತವಾಗಿದ್ದರೆ ನಮಗೆ ಯಾಕೆ ಇಲ್ಲಿ ಕಷ್ಟ, ಇಲ್ಲಿ ಉಗ್ರರು ಇರುವುದು ಯಾಕೆ, ಉಗ್ರರ ನಿಗ್ರಹ ಮಾಡಲಿಕ್ಕೆ ಅವನಿಗೆ ಆಗೋದಿಲ್ವ, ನಾನು ನಂಬುವುದಿಲ್ಲ ದೇವರನ್ನಂತ. ಆ ಉಗ್ರರು ಯಾವ ಕಾರಣಕ್ಕಾಗಿ ಇದ್ದಾರೆ ಅಂತ ನಮಗೆ ಅರ್ಥವಾಗೋದಿಲ್ಲ. ನಮ್ಮ ದೇವರಂದರೆ ನಮಗೆ ಹೇಳಿಕೊಟ್ಟರೆ ಸರಿಯಾಗಿ ಎಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು, ನಾನಾ ರೀತಿಯ ಸೌಕರ್ಯಗಳನ್ನು ಮಾಡಬೇಕು. ನಾನೇನಾದರೂ ಒಂದಿಷ್ಟು ಅವನಿಗೆ ಹಣ್ಣು ಕೊಡ್ತೇವೆ, ಆ ಹಣ್ಣು ಯಾರದು, ನಿನ್ನದ? ಅವನಿಗೆ ನಿನ್ನ ಹಣ್ಣು ಬೇಕಾ, ನಿನ್ನ ಮನಸ್ಸು ಬೇಕು. ಅದೇ ನಮಗೆ ಗೊತ್ತಿಲ್ಲ, ಅದಕ್ಕೆಲ್ಲ ನಾವು ಗಮನ ಕೊಡೋದಿಲ್ಲ. ಸಾಮಾನ್ಯವಾಗಿ ಭಗವಂತನಲ್ಲಿ ವಿಶ್ವಾಸ ಇರೋರು ಕೈಕಾಲು ಬಿಟ್ಟು ಹೋಗ್ತಾರೆ ಕೆಲವೊಮ್ಮೆ, ಯಾಕಂದರೆ ಕಷ್ಟಗಳು ಬಂದಾಗ. ಕೆಲವು ಕಷ್ಟಗಳು ಮನುಷ್ಯನ ಎಷ್ಟು ನಿಷ್ಠೂರವಾಗಿ ನಡೆಸಿಕೊಳ್ತಾವೆ ಅಂತ ಹೇಳಿದರೆ ಅದು ಹೇಳಲಿಕ್ಕಾಗೋದಿಲ್ಲ. ಕೆಲವರು 25 ವರ್ಷ 35 ವರ್ಷ ಹೇಗೆ ಮಲ್ಕೊಂಡೇ ಇರ್ತಾರೆ, ಹೇಳಲಿಕ್ಕಾಗೋದಿಲ್ಲ. ಭಗವಂತನನ್ನು ದಯಾಮಯ ಕೃಪಾಮಯ ಕರೆಗೆ ಹೋಗ್ಬಿಡ್ತಾನೆ, ಪ್ರಾರ್ಥನೆಯಿಂದ ಪರಿವರ್ತನೆ ಆಗ್ತಾನೆ ಅಂತೆಲ್ಲ ಹೇಳ್ತಿರೋಲ್ಲ ನೀವು. ಇದು ಏನಿದು ಅಂತ ಜನ ಕೇಳ್ತಾರೆ. ಇಲ್ಲಿ ವಿಚಾರ ಮಾಡಬೇಕು. ಇದೆಲ್ಲ ಇಷ್ಟು ನಿಯಮದ ಪ್ರಕಾರ ನಡೆಯುವುದಾದಲ್ಲಿ ಪ್ರತಿಯೊಂದು ಅಣುಕಣವು ಅರ್ಥಪೂರ್ಣವಾಗಿ ವರ್ತಿಸ್ತದೆ ಎನ್ನುವುದನ್ನು ಇವತ್ತು ವಿಜ್ಞಾನ ಪ್ರತ್ಯಕ್ಷವಾಗಿ ನಮಗೆ ತಿಳಿಸಬೇಕಾದರೆ ನಮ್ಮ ಕಷ್ಟ ಕಂಟಗಳಿಗೂ ಅರ್ಥ ಉಂಟೋ ಈ ಪ್ರಶ್ನೆ ಬರ್ತದೆ. ಎಲ್ಲ ಕಡೆ ನೋಡಿದೆವು ನಾವೀಗ, ಎಷ್ಟು ಅರ್ಥಪೂರ್ಣವಾಗಿದೆ ವ್ಯವಸ್ಥೆ. ಈ ವ್ಯವಸ್ಥಾಪಕ ಮನುಷ್ಯರನ್ನು ಸೃಷ್ಟಿಸಿ ಅವರಲ್ಲಿ ತಾಯಿಯ ಹೃದಯದಲ್ಲಿ ಮಗುವನ್ನು ಪ್ರೀತಿಸುವ ಶಕ್ತಿಯನ್ನು ಕೊಟ್ಟು ಅವನ ಬೆಳವಣಿಗೆಗಾಗಿ ಸೇವೆ ಮಾಡುವ ಶಕ್ತಿಯನ್ನು ಕೊಟ್ಟು ಬುದ್ಧಿಶಕ್ತಿಯಿಂದ 10 ಜನರಿಗೆ ಉಪಕಾರ ಮಾಡುವ ಸಾಮರ್ಥ್ಯವನ್ನು ಕೊಟ್ಟು ತಾನು ಒಳ್ಳೆಯವನಾಗಿದ್ದುಕೊಂಡು ಇತರರಿಗೆ ಒಳಿತನ್ನು ಮಾಡೋದು ಹೇಗೆ ಅಂತ ತಿಳಿಸುವ ಶಕ್ತಿಯನ್ನು ಪಡೆದು ಆಮೇಲೆ ಜಗತ್ತಿಗೆ ಕಲ್ಯಾಣಕಾರಿಯಾದ ಭಾವನೆಗಳನ್ನು ಕೊಡುವಂತಹ ಸಾಮರ್ಥ್ಯವನ್ನು ಕೊಟ್ಟು ಈ ಕೆಲಸ ಮಾಡಿದ್ದಾನೆ. ಇದು ಕಂಡುಬರ್ತದೆ. ಇನ್ನೊಂದು ಕಡೆಯಲ್ಲಿ ಮನುಷ್ಯರು ಬಹಳ ಕೆಡುಕನ್ನು ಮಾಡುವವರು ಆಗಿರ್ತಾರೆ. ಭರ್ತೃಹರಿ ಹೇಳುವ ಹಾಗೆ 4 ರೀತಿಯ ಜನರಿದ್ದಾರಂತೆ ಜಗತ್ತಿನಲ್ಲಿ. ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯಯೇ, ತನ್ನ ಸ್ವಾರ್ಥದ ಮುಳ್ಳುಗಳನ್ನೆಲ್ಲ ತೆಗೆದುಹಾಕಿ ಪರಿಶುದ್ಧನಾಗಿ ಸಮಾಜದ ಕಲ್ಯಾಣಕ್ಕಾಗಿ ಪ್ರಾಣಾರ್ಪಣೆ ಮಾಡತಕ್ಕಂತಹ ವ್ಯಕ್ತಿಗಳು, ಅವರು ಸತ್ಪುರುಷರು, ಮಹಾತ್ಮರು. ಇನ್ನೊಂದು ಜನಾಂಗ, ಇನ್ನೊಂದು ಜಾತಿಯ ಜನರಿದ್ದಾರೆ. ಅವರು ಯಾರು? ಸಾಮಾನ್ಯ ಅಂತ. ಅದಕ್ಕೆ ನಮ್ಮಲ್ಲಿ ಎನ್ಲೈಟೆಂಡ್ ಸೆಲ್ಫ್ ಇಂಟರೆಸ್ಟ್ ಅಂತ ಹೇಳಿ ಆ ಹೆಸರನ್ನು ಕೊಡ್ತಾರೆ ಕೆಲವರು. ಅಂದರೆ ತಾನು ಒಳ್ಳೆಯವನಾಗಿದ್ದುಕೊಂಡು ತನ್ನ ಸ್ವಾರ್ಥ ಪೂರ್ಣ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅದು ಸಾಧ್ಯವಾದಷ್ಟು ಇತರರಿಗೆ ಒಳಿತನ್ನು ಮಾಡ್ತಕ್ಕಂಥ ವ್ಯಕ್ತಿ. ಎನ್ಲೈಟೆಂಡ್ ಸೆಲ್ಫ್ ಇಂಟರೆಸ್ಟ್. ಸಮಾಜದಿಂದ ನಾನು ಪಡೆದದನ್ನು ಮೋಸದಿಂದ ಪಡಿಬಾರ್ದು, ಅಧರ್ಮದ ದ್ರವ್ಯವನ್ನು ಸಂಪಾದಿಸಬಾರ್ದು, ಸತ್ಕರ್ಮದಿಂದ ಸಹಜವಾಗಿ ದೊರೆಯುವಂಥ ಹಣವನ್ನು ಪಡೆದರೂ ದೋಷವಲ್ಲ, ಇಲ್ಲದಿದ್ದರೆ ದ್ರವ್ಯ ದೋಷ, ಅದು ಪಾಪ. ಅದನ್ನು ತಿಳ್ಕೊಂಡು ಸಾಧ್ಯ ಉಪಕಾರ ಮಾಡುವುದು. ಇನ್ನೊಂದು ಕಮ್ಯುನಿಟಿ ಇದೆ ಅಂತೆ. ಅವರೇನೆಂದರೆ ಸ್ವಾರ್ಥಕ್ಕಾಗಿ ಪರಾರ್ಥ ಕರಳನ್ನು ಕೊತ್ತನ್ನು ಕತ್ತರಿಸಲು ಹಿಂಜರಿಯದವರು. ಭಾಳ ಹಿಂದೆ ನಾನು ಓದಿದ್ದೆ, ಈ ಕುದುರೆ ಲದ್ದಿ ತೆಗೆದು ಅರಿಶಿಣ ಅಂತ ಹೇಳ್ತಾರಲ್ಲ, ಅದಕ್ಕೆ ಹಾಕ್ತಿದ್ರಂತೆ. ಕೆಂಪು ಮಣ್ಣನ್ನು ತೆಗೆದು ಸಾರಿನ ಪುಡಿಗೆ ಹಾಕ್ತಾಯಿದ್ರಂತೆ. ಇವ್ರನ್ನೇನಂತ ಕರೆಯೋಣ? ಮಾನವ ರಾಕ್ಷಸ ಅಂತ ಆತ ಹೇಳ್ತಾನೆ. ಇನ್ನೊಂದು ಅಂಶ, ಇನ್ನೊಂದು ಕಡೆ ಕೊನೆಯವನು ಅವನೇನಂತ ಹೇಳಿದರೆ, ತನಗೇನು ಉಪಕಾರ ಇಲ್ಲದಿದ್ದರೂ ಯಾವ ಸ್ವಾರ್ಥದ ತೃಪ್ತಿಗಾಗಿ ಮಾಡಬೇಕಾಗಿ ಇಲ್ಲದೇ ಇದ್ದರೂ ಇದರಲ್ಲಿ ಸುಮ್ಮನೆ ಕೆಡುಕನ್ನು ಉಂಟು ಮಾಡ್ತಕ್ಕಂಥ ವ್ಯಕ್ತಿ ಅಂತ. ಒಂದು ಸ್ಮಶಾನದಲ್ಲಿ ಬೆಂಕಿ ಉರಿತದಂತೆ, ಹೆಣ ಉರಿತಾ ಇತ್ತಂತೆ. ಒಬ್ಬ
ಅಲ್ಲಿ ಅವನಿಗೆ ಕಜ್ಜಿ ಹಿಡಿದಿತ್ತಂತೆ, ಸುಮ್ಮನೆ ಮೈಯನ್ನು ಹಿಡಿತಕ್ಕೆ ಇದು ಮಾಡ್ಕೊಳ್ತಾ ಇದ್ದ. ಆಗ ಸ್ಮಶಾನ ಕಾಲಿಸ್ಕೊಂಡ್ರೆ ಇವನು ಹೆದರಲೇ ಇಲ್ಲ. ಇವನು ಹೆದರಲಿಲ್ಲ ಅಂತ ಅವಳಿಗೆ ಸಂತೋಷವಾಗಿ ನಿನಗೇನು ಬರಬೇಕು ಅಂತ ಕೇಳಿದ. ಎಲ್ಲರಿಗೂ ಇದೇ ಕಜ್ಜಿ ಹಿಡಿಯಿದೆ ಅಂತ ಕೇಳಿ. ಇದು ತಮಾಷೆಯಾಗಿ ನಮಗೆ ಕಾಣ್ಬೋದು. ಮನುಷ್ಯರಲ್ಲಿ ಅಂಥದ್ದು ಇದಾರಲ್ಲ. ಇದನ್ನು ಕಂಡಾಗಲೂ ನಮಗೆ ಕ್ವಶನ್ಸ್ ಬರ್ತವೆ. ಇದು ಯಾಕೆ, ಈ ಸೃಷ್ಟಿ ಯಾಕೆ? ಏನೋ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಅದು ಕಾರಣ ಇದೆಯಾ? ಈ ಪ್ರಶ್ನೆಗೆ ನಾನು ನನ್ನ ಮನಸ್ಸನ್ನು ಕಲಕಿದ ವಿಚಾರ, ಅದರ ಬಗ್ಗೆ ನಾನು ನಾಳೆಯಿಂದ ವಿಶೇಷ ರೀತಿಯಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಜೀವ ಜಗತ್ತು ಜಗನ್ಯಾಮಕ. ಅಲ್ಲಿ ನಾವು ತಿಳಿಯಬೇಕಾದ ಅಂಶ ಅಂದರೆ ಮನುಷ್ಯ ಅಂದರೆ ಏನು, ವಾಟ್ ಈಸ್ ಮ್ಯಾನ್, ಮನುಷ್ಯನ ಸ್ವರೂಪ ಏನು, ನಿಜವಾದ ಸ್ವರೂಪ ಏನು, ಅವನು ಹೇಗೆ ಇಲ್ಲಿ ಸಿಕ್ಕಿಕೊಂಡಿದ್ದಾನೆ, ಅವನ ಮಾತು, ಕೃತಿ, ಯೋಜನೆ ಇವುಗಳು ಹೇಗೆ ಅವನ ಜೀವನವನ್ನು ರೂಪಿಸುತ್ತವೆ, ಆ ಸೂಕ್ಷ್ಮ ಏನಂತ ತಿಳಿಬೇಕಾಗ್ತದೆ. ನಾವೀಗ ಹೊರ ಜಗತ್ತಿನ ಬಗ್ಗೆ, ಪಂಚಭೂತಗಳ ಬಗ್ಗೆ, ಜೀವಿಗಳ ಅವುಗಳ ವರ್ತನೆಯ ಹಿನ್ನೆಲೆಯಲ್ಲಿರುವ ಶಕ್ತಿಯ ಬಗ್ಗೆ ಎಲ್ಲ ತಿಳ್ಕೊಂಡು ಒಂದು ಕಲ್ಪನೆ ಸ್ಪಷ್ಟವಾಯಿತು ನಮಗೆ. ಈ ಜಗತ್ತನ್ನಾಡುವ ಶಕ್ತಿ ಇದೆ. ದರ್ ಈಸ್ ಅನ್ ಇಂಡಿಫೈನಬಲ್ ಮಿಸ್ಟೀರಿಯಸ್ ಪವರ್ ದಟ್ ಪರ್ವೇಡ್ಸ್ ಎವ್ರಿಥಿಂಗ್. ಐ ಫೀಲ್ ಇಟ್ ಡು ಐ ಡು ನಾಟ್ ಸೀ ಇಟ್ ಅಂತ ಗಾಂಧೀಜಿ ಹೇಳಿದರು. ಬಹಳ ಸೂಕ್ಷ್ಮವಾದ ಪರಿಶುದ್ಧವಾದ ಮನಸ್ಸು ಬಂದರೆ ಗಿಡದ ಹತ್ರ ಮಾತಾಡುವವರು ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ಅದು ಸಂತರು, ಕೆಲವು ವಿಜ್ಞಾನಿಗಳಿಗೆ, ಒಬ್ಬ ನೀಗಿರುವ ವಿಜ್ಞಾನಿ ಇದ್ದ, ಅವನು ಗಿಡಗಳ ಹತ್ರ ಸಂಭಾಷಣೆ ಮಾಡ್ತಾ ಇದ್ದಾನೆ ಅಂತ. ಎಲ್ಲೆಲ್ಲಿಯೂ ಅವನಿಗೆ ಪ್ರಜ್ಞೆಯೇ ಕಾಣ್ತಾ ಇತ್ತು ಅಂತ. ಶ್ರೀರಾಮಕೃಷ್ಣರು ಹೇಳಿದರು, ಕಣ್ಣು ತೆರೆದುಕೊಂಡು ನೋಡಿದ್ದೇನೆ, ಕಣ್ಣು ಮುಚ್ಚಿಕೊಂಡು ನೋಡಿದ್ದೇನೆ, ಎಲ್ಲ ಕಡೆ ಆತನಿದ್ದಾನೆ ಅಂತ. ಇದು ಈ ತತ್ವದಲ್ಲಿ ನಮಗೆ ಸ್ವಲ್ಪ ವಿಶ್ವಾಸ ಬಂತು. ಆದರೆ ಮನುಷ್ಯರ ಅವಸ್ಥೆ ನೋಡಿದ ಕೂಡಲೇ ನಮಗೆ ಇದು ಏನಿದು ದೇವರೇ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳುವ ಪರಿಸ್ಥಿತಿ ಬರ್ತದೆ. ಅದು ತಿಳಿಸಿಕೊಡ್ತಾನೆ ಅವ, ಕಾರಣವನ್ನೆಲ್ಲ ತಿಳಿಸಿಕೊಡ್ಲಿಕ್ಕೆ ಸಾಧ್ಯ, ನಾನಾ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳುವುದನ್ನು ಆಧುನಿಕ ಸಂಶೋಧನೆಗಳ ಮೂಲಕ ಪಡೆದಂಥ ಸಂಗತಿಗಳನ್ನು ಸಂಗ್ರಹಿಸಿಕೊಂಡು ವಿಚಾರ ಮಾಡಿದರೆ ಅದು ನಮಗೆ ಸ್ಪಷ್ಟವಾಗ್ತಾ ಹೋಗ್ತದೆ. ಮಾತ್ರವಲ್ಲ, ಧರ್ಮ ಸ್ಥಾಪನೆಗೆ ಕಾರಣವಾದಂಥ ಆತ್ಮಶ್ರದ್ಧೆ, ಪರಮಾತ್ಮನಲ್ಲಿ ಶ್ರದ್ಧೆ, ಸತ್ಕರ್ಮದಿಂದಲೇ ಶ್ರೇಯಸ್ಸು ಎನ್ನುವ ಶ್ರದ್ಧೆ ದೃಢವಾಗ್ತಾ ಹೋಗ್ತದೆ. ಅದಕ್ಕೆ ಸ್ವಲ್ಪ ವಿಚಾರವನ್ನು ಸಾವಧಾನವಾಗಿ ಮಾಡ್ತಾ ಹೋಗುದು. ಹರಕೆಗೆಂದೇ ತಂದ ಕುರಿತ ನರಿಯದ ಕಟ ಕೊಲ್ಲುವರೆಂಬುದ, ಹಿರಿದ ಹಸಿರಿಗೆ ತಳಿರ ಮೆಲುವುದು ತೋರಣಕ್ಕೆ ತಂದ ಆ ತಳಿರನ್ನು ಆ ಕುರಿ ಭಾಳ ಆನಂದದಿಂದ ಹಸಿವೆ ಆಗಿದೆ, ತಿಂತಾ ಇದೆ. ಇನ್ನು 5-10 ನಿಮಿಷದಲ್ಲಿ ಅದರ ಕತ್ತನ್ನು ಕತ್ತರಿಸಿ ಬಿಡ್ತಾರೆ. ಹರಕೆಗೆಂದೇ ತಂದ ಕುರಿತಾನ್ ಅರಿಯದ ಕಟ ಕೊಲ್ಲುವರೆಂಬುದ, ಹಿರಿದ ಹಸಿರಿಗೆ ತಳಿರ ಮೆಲುವುದು ತೋರಣಕ್ಕೆ ತುಂದ. ನರ ಕುರಿಗಳದರಂತೆ ತಮಗ ಮರಣವನ್ನು ತಾವರಿಯರಿ ಸಂಸರಣ ದುಃಖರಿ ಮಗ್ನರಾಗಿ ಮೃತ್ಯುವಶರಹರು. ಏನು ಬರೆದಿದ್ದಾನೆ ನೋಡಿ. ಕನ್ನಡ ಭಾಷೆಯ ಸೌಂದರ್ಯ ನಮ್ಮ ಕವಿಗಳಲ್ಲಿ ಕುಮಾರವ್ಯಾಸ ಮತ್ತು ಆಧುನಿಕ ಕವಿಗಳವರೆಗೂ ಕೂಡ ಹೇಗೆ ಆ ವ್ಯಕ್ತಿಯ ಅದ್ಭುತ ಭಾವಗಳನ್ನು ವ್ಯಕ್ತ ಮಾಡ್ತಾರೆ ನೋಡಿ. ಆ ರೀತಿಯಲ್ಲಿ ಮನುಷ್ಯನ ಅವಸ್ಥೆಯೂ ಇದೆ, ಅದನ್ನು ಮೀರಿ ಹೋಗುವ ಅವಸ್ಥೆಯು ಅವನಲ್ಲಿ ಶಕ್ತಿಯೂ ಇದೆ. ಈ ಎರಡು ಶಕ್ತಿಗಳುಳ್ಳ ಈ ಮನುಷ್ಯನ ನಿಜ ಸ್ವಭಾವವೇನು, ಅವನ ತೊಳಲಾಟವೇನು, ಅವನು ಯಾಕೆ ಈ ಜಗತ್ತಿಗೆ ಬಂದಿದ್ದಾನೆ, ಅವನ ಕರ್ತವ್ಯವೇನು, ಇವುಗಳನ್ನು ಕುರಿತು ಚಿಂತನೆ ನಡೆಸಬೇಕಾಗಿದೆ. ಅದು 3-4 ಜೀವ ಜಗತ್ತು ಜಗನ್ಯಾಮಕ ಇವುಗಳ ಬಗ್ಗೆ ಒಂದು ಸ್ಪಷ್ಟ ಪರಿಕಲ್ಪನೆ ಬಂದಾಗ ನಮ್ಮ ಬದುಕು ಪರಿವರ್ತನೆ ಆಗ್ತದೆ. ಸಂಪೂರ್ಣ ಪರಿವರ್ತನೆ ಆಗಲೇಬೇಕು. ಸರಿಯಾಗಿ ತಿಳ್ಕೊಂಡು ಅದರಲ್ಲಿ ವಿಶ್ವಾಸ ಬಂದದ್ದಾದರೆ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಚೇಂಜ್ ದೇರ್ ಲೈವ್ಸ್ ಬೈ ಚೇಂಜಿಂಗ್ ದೇರ್ ಆ್ಯಟಿಟ್ಯೂಡ್ ಟವರ್ಡ್ಸ್ ಲೈಫ್ ಆ್ಯಂಡ್ ರಿಯಾಲಿಟಿ ಅಂತಾನೆ ವಿಲಿಯಂ ಜೇಮ್ಸ್. Human beings can change their lives by changing their attitude towards life and reality.
ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಬದಲಿಸಿಕೊಂಡಾಗ ನಮ್ಮ ಜೀವನವನ್ನೇ ನಾವು ಬದಲಿಸಿಕೊಳ್ಳಬಹುದು. ಅದು ಹೇಗೆ? ಚಿಕ್ಕ ಹುಡುಗ ಇದ್ದ, ದೋಣಿಯಲ್ಲಿ ಕೂತ್ಕೊಂಡಿದ್ದ. ಅವನ ತಾಯಿ ಮಗುವನ್ನು ಕರ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ದೋಣಿ ದಾಟ್ತಾ ಇದ್ದಾರೆ. ಮಗು ಕೇಳಿತು, ಅಮ್ಮ ಅದು ಆ ಮರಗಳೆಲ್ಲ, ನಾವು ದೋಣಿ ಈ ಕಡೆ ಹೋಗುತ್ತೆ, ಮರಗಳೆಲ್ಲ ಆ ಕಡೆ ಓಡ್ತಾವ, ಅದು ಎಂಥವು ಅಂತ ಕೇಳಿದೆ. ಆಗ ತಾಯಿ ಹೇಳಿದ್ದು, ಅದು ಹಾಗೆ ಕಾಣುತ್ತೆ ಮಗು, ಅದು ನಿಜವಾಗಿ ಹೋಗೋದಿಲ್ಲ, ಅದಕ್ಕೆ ಕಾಲು ಉಂಟಾ? ಇಲ್ಲ, ನಾವು ಈ ಕಡೆ ಹೋಗುವಾಗ ಆ ಕಡೆ ಹೋಗುವಾಗ ಕಾಣುತ್ತೆ ಅಂತ. ಅವನಿಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವನೇಳ್ತಾನೆ, ನಮ್ಗೆ ಪ್ರತ್ಯಕ್ಷ ಕಾಣುತ್ತೆ, ನೋಡಿನೆಲ್ಲ ಆ ಕಡೆ ಹೋಗುತ್ತೆ ಅಂತ. ಅದೇ ಹುಡುಗ ಆಮೇಲೆ 2 ವರ್ಷ 3 ವರ್ಷದ ಮೇಲೆ ಅದೇ ದೋಣಿಯಲ್ಲಿಯೋ ತಾಯಿ ಇದ್ದಾಳೋ ಇದು ಗೊತ್ತಿಲ್ಲ, ಆ ಕಡೆ ಹೋಗುವಾಗ ನೋಡಿ ನಕ್ಬಿಟ್ಟ. ಅಂತ್ಯ ಹಾಗೆ ಕಾಣುತ್ತೆ, ಸತ್ಯ ಅಲ್ಲ, ಇಟ್ ಈಸ್ ಎನ್ ಅಪಿಯರೆನ್ಸ್ ನಾಟ್ ಎ ರಿಯಾಲಿಟಿ ಅಂತ ಗೊತ್ತಾಯಿತು. ಅವನ ದೃಷ್ಟಿಕೋನವೇ ಮತ್ತು ಆ ಕಡೆ ಗಮನವೇ ಹೆಚ್ಚು ಹೋಗಲಿಲ್ಲ. ಉತ್ತರ ಭಾರತದಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ದಿನ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗುವಾಗ ಬಾಯಾರಿಕೆ ಆಗಿತ್ತು, ದಣಿದಿದ್ದರು. ನೋಡಿದರು ಆ ಕಡೆ ಸ್ವಲ್ಪ 1-2 ಫರ್ಲಾಂಗ್ ದೂರದಲ್ಲಿ ಒಳ್ಳೆ ನೀರು, ಕೊಳ, ಶಾಂತವಾದ ಮರಗಳು ಎಲ್ಲ ಚೆನ್ನಾಗಿದೆ ಅಂತ ಕಾಣಿಸಿ ಆ ಕಡೆ ಹೊರಟರು. ಒಂದು 2-3 ಫರ್ಲಾಂಗ್ ಅಂತ ಕಂಡ್ರು. ಅದು 2-3 ಕಿಲೋಮೀಟರ್ ಹೋದರೂ ಮತ್ತು ಸ್ವಲ್ಪ ಮುಂದೆ ಕಾಣ್ತವೆ. ಅಯ್ಯೋ, ನಾನು ಓದಿದ್ದು ಮರೀಚಿಕೆ ಅಂದರೆ ಇದೆ ಅಂತ ಗೊತ್ತಾಯಿತು. ಅದನ್ನು ಮತ್ತೆ ಹಿಂಬಾಲಿಸಲಿಲ್ಲ, ಹಿಂತಿರುಗಿ ವಾಪಸ್ ಬಂದರು. ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಚೇಂಜ್ ದೇರ್ ಲೈಫ್ಸ್ ಬೈ ಚೇಂಜಿಂಗ್ ದೇರ್ attitude. Attitude will change as a result of clearer understanding of the nature of things around us and nature of our own selves. ಅದು ನೇಚರ್ ಗೊತ್ತಾದ ಮೇಲೆ ಅಲ್ಲಿ ಹೋಗಿ ಪ್ರಯೋಜನವಿಲ್ಲ, ನೀರು ಕುಡಿಯೋದಕ್ಕಾಗೋದಿಲ್ಲ, ಹೊಟ್ಟೆ ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೆ ಆ ಕಡೆ ಹೋಗಲಿಲ್ಲ. ಸಾವು ಅಂದರೆ ಏನಂತ ಗೊತ್ತಿಲ್ಲ. ಶ್ರೀರಾಮಕೃಷ್ಣರ ಅಣ್ಣನ ಮಗ ಅಕ್ಷಯ ಅಂತ ಅವನ ಹೆಸರು. ಬಹಳ ಒಳ್ಳೆಯ ಹುಡುಗ, ಪೂಜಾದಿಗಳಲ್ಲಿ ಗಟ್ಟಿಗಾರ. 23 ವರ್ಷ, ವಿವಾಹವಾಗಿ ಒಂದು ಮಗು ಇತ್ತು. ಅವನಿಗೆ ಆ ಕಾಲದಲ್ಲಿ ಕರೆಯುವ ವಾಯಿದೆ ಜ್ವರ ಬಂತು. ಪರಮಹಂಸರನ್ನು ಕೇಳಿದಾಗ ಆತ ಉಳಿಯುವ ಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳಿದರು. ಅವನಿಗೆ ಸಾಕಷ್ಟು ಔಷಧ ಎಲ್ಲ ಮಾಡಿ ನಿಮ್ಮ ಸೇವೆ ಮಾಡಿ ಅಂತ ಹೇಳಿದರು. ಏನಾದರೂ ಪ್ರಯೋಜನ, ಕೊನೆಗೆ ಆದ ಬಂತು. ಉಸಿರು ಮೇಲೆ ಕೆಳಗೆ ಹೋಗ್ತಾ ಇದೆ. ಇವರನ್ನು ಕರ್ಕೊಂಡು ಹೋದರು. ಪರಮಹಂಸರು, ಮಗು ದೇವರ ಹೆಸರನ್ನು ಹೇಳಪ್ಪ ಅಂತ ಹೇಳಿದರು. ಅವನು ದೇವರ ಹೆಸರನ್ನು 3 ಬಾರಿ ಉಚ್ಚರಿಸಿ ಪ್ರಾಣ ಬಿಟ್ಟ. ಆ ಕ್ಷಣದಲ್ಲಿ ಎಲ್ಲರಿಗೂ ಗೋಳೋ ಅಂತ ಹತ್ತರು. ಹಳ್ಳಿಗಳಲ್ಲಿ ನಾವು ನೋಡಿರ್ಬೋದು, ಆ ಅಳುವುದರಲ್ಲಿ ಒಂದು ಮೆಥಡ್ ಇದೆ. ದೇವರೇ ಯಾಕೀಗಾಯಿತು, ದೇವರೇ, ಅದು ತಾಳಬದ್ಧವಾಗಿ ಹೇಳ್ತಾರೆ. ಅವರು ತಾಳಬದ್ಧವಾಗಿ ಹೇಳ್ತಿರೋ ಏನೂ ಇಲ್ಲ. ಪರಮಹಂಸರು ಒಮ್ಮೆ ಗಟ್ಟಿಯಾಗಿ ನಕ್ಕು ಬಿಟ್ಟರು ಅಂತ. ಅದನ್ನು ಕಂಡು ಹೃದಯ ಅವರು ಸೇವಕ ಕೇಳ್ತಾನೆ, ಎಲ್ಲರೂ ಯಾರ ಹೆಗಲ ಮೇಲೆ ನಾವು ಹೋಗಬೇಕಾಗಿತ್ತೋ ಅವನೇ ಸತ್ತು ಬಿದ್ದಿದ್ದಾನೆ, ಎಲ್ಲರೂ ಹೇಳ್ತಾರೆ ನೀವು ನಗ್ತೀರಿ ಅಂತ. ಅದು ಹೇಳ್ತಾರೆ, ನಾನು ಕಂಡೆ ಪ್ರತ್ಯಕ್ಷವಾಗಿ. ದೇಹ ಮಾತ್ರ ಅಲ್ಲಿ ಬಿದ್ದಿದೆ. ಜೀವಾತ್ಮ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪುರಾಣಗಳಿಂದ ಕೂಡಿದ, ಸಂಸ್ಕಾರಗಳಿಂದ ಕೂಡಿದ ಚೇತನ ದೇಹವನ್ನು ಬಿಟ್ಟು ಮಾತ್ರ ಹೋಗ್ತಾ ಇದೆ ಅಂತ ಗೊತ್ತಾಗಿ ಇದು ಜನರಿಗೆ ತಿಳಿಯೋದಲ್ಲ ಅಂತ ನನಗೆ ನೋವು ಬಂತು ಅಂತ. ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಚೇಂಜ್ ದೇರ್ ಲೈಫ್ಸ್ ಬೈ ಚೇಂಜಿಂಗ್ ದೇರ್ attitude towards life ಆ್ಯಂಡ್ ರಿಯಾಲಿಟಿ. ಇದೊಂಚೂರು ಕೊಟ್ಟೆ ನಿಮಗೆ ಹೇಳ್ಕೊಳ್ಳಿಕ್ಕೆ. ನಾಳೆ ಆ ಬಗ್ಗೆ ವಿಚಾರ ಮಾಡೋಣ. ಓಂ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.